ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯಾನ್ಯತಿರಿಡಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶ್ರೋತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜೈತೀರ್ಥವಾನ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯಸುಧಾದಿಕೃಜ್ಜೆ ಮುನೀನ್ ಶ್ರೀಪಾದರಾರ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷತಾಂ ಸನ್ಮಂಗಲಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂತನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧಿನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಶ್ರೀಮದ್ಭಾಗವತ ಅಷ್ಟಮಸ್ಕಂದದಲ್ಲಿ ನಿನ್ನೆ ನಾವು ಗಜೇಂದ್ರ ಮೋಕ್ಷವನ್ನು ತಿಳಿದಿದ್ದೇವೆ, ಕೇಳಿದ್ದೇವೆ. ಯಾವ ಶರೀರ, ಯಾವ ಯೋನಿ, ಅವನು ಎಂಥ ಕುಲೋತ್ಪನ್ನ ಅಂತನ್ನೋದು ಪರಮಾತ್ಮ ಎಂದೂ ಗಮನಿಸುವುದಿಲ್ಲ. ಕೇವಲ ಅವನು ಮಾಡುವ ಭಕ್ತಿ, ಅವನು ಮಾಡುವ ದೇವರಲ್ಲಿ ವಿಶ್ವಾಸ, ಶ್ರದ್ಧೆ, ಇವುಗಳನ್ನು ದೇವರು ಗಮನಿಸಿ ಅವನಿಗೆ ಭಗವಂತ ವರವನ್ನು ಕೊಡ್ತಾನೆ ಅಂತನ್ನಲಿಕ್ಕೆ ಗಜೇಂದ್ರ ಇವನು ಅತೀ ಮಹತ್ತರವಾದ ದೃಷ್ಟಾಂತ. ಗಜೇಂದ್ರ ಶರೀರದಲ್ಲಿಯೂ ಪರಮಾತ್ಮ ಬಂದು ಇಷ್ಟು ಅದ್ಭುತವಾಗಿ ಗರುಡಾರೂಢನಾಗಿ ಬಂದು ಅವನಿಗೆ ಪರಮಾತ್ಮ ಆ ಮೊಸಳೆಯ ರುಂಡವನ್ನು ಕತ್ತರಿಸಿ, ಮುಖವನ್ನು ಕತ್ತರಿಸಿ ತಾನು ಅನುಗ್ರಹ ಮಾಡ್ತಾನೆ ಅಂತಂದರೆ ಆ ಗಜೇಂದ್ರ ಮಾಡಿದ ಪ್ರಾರ್ಥನೆ, ಅವನ ಪೂರ್ವಜನ್ಮದ ಸಂಸ್ಕಾರ, ಆ ಪೂರ್ವಜನ್ಮದ ಎಲ್ಲ ಅರಿತು ನೆನಪಾಯಿತು. ಹಾಗಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಈ ಗಜೇಂದ್ರ ಸಾಮಾನ್ಯನಾದವನಲ್ಲ. ಅವನ ಯೋಗ್ಯತೆ, ಅವನ ಸ್ವರೂಪ ಬಹಳ ದೊಡ್ಡದು. ಆ ಮೊಸಳೆಯೂ ಹಾಗೆ. ಇವರಿಗೆ ದೇವಲರ ಶಾಪ ಇತ್ತು. ದೇವಲ ಋಷಿಗಳು ತಾವು ಸರೋವರಕ್ಕೆ ಸ್ನಾನಕ್ಕೆ ಹೋಗುವಾಗ ಒಳಗಡೆ ಇದ್ದು ಮೊಸಳೆಯಾಗಿ ಈ ಗಂಧರ್ವ, ಹುಹು ಗಂಧರ್ವ ಹೊರಗಡೆ ಆನೆಯಾಗಿ ಒಳಗಡೆ ಮೊಸಳೆಯಾಗಿ ಅವರಿಗೆ ಸ್ನಾನಕ್ಕೆ ತೊಂದರೆ ಕೊಟ್ಟರಂತೆ. ಆಗ ಅವರು ದಿವ್ಯ ದೃಷ್ಟಿಯಿಂದ ನೋಡಿ ಶಾಪ ಕೊಟ್ಟರು. ಮಧ್ಯದಲ್ಲಿ ಒಂದು ಜನ್ಮ ಬಂತು. ಅದ್ಯಾವುದು ಅಂದರೆ ದ್ರವಿಡ ದೇಶಕ್ಕೆ ರಾಜನಾಗಿ ಇಂದ್ರದ್ಯುಮ್ನ ಅಂತ ಹೇಳಿ. ಆ ಇಂದ್ರದ್ಯುಮ್ನನಾದಾಗಲೂ
ತಾನು ಅಗಸ್ತ್ಯರು ಬಂದಾಗ ತಾನು ಎದ್ದು ಆದರ ಗೌರವ ಉಪಚಾರಗಳನ್ನು ಮಾಡದೆ ದೇವರ ಪೂಜೆಗಾಗಿ ತಾನು ಮಗ್ನನಾಗಿ ಬಿಟ್ಟಿದ್ದಾನೆ. ದೊಡ್ಡವರು ಗುರುಗಳು ಹಿರಿಯರು ಬಂದರೆ ದೇವರ ಪೂಜೆಯೂ ಬಿಟ್ಟು ಬರಬೇಕು ಅಂತಿದೆ. ಅದರಲ್ಲಿಯೂ ಗುರುಗಳು ಮಹಾ ತಪಸ್ವಿಗಳು ಉನ್ಮತ್ತನಾಗಿ ಕೂತಿದ್ದಕ್ಕಾಗಿ ದೇವಲರ ಶಾಪ ಇಲ್ಲಿನ ಖಚಿತಪಡಿಸಿ ನೀನು ಮತ್ತು ಗಜನ ಆಗು ಆನೆಯಾಗುವಂಥ ಶಾಪವನ್ನು ಕೊಟ್ಟಿದ್ದಾರಂತೆ. ಹೇಳುವ ಪ್ರವಾದ ಆದ ಕಥೆ. ಗುರುಗಳು ಮನೆಗೆ ಬರ್ತಾರಂತೆ, ದೇವರ ಪೂಜೆ ಮಾಡ್ತಾ ಇರ್ತಾರೆ ದಂಪತಿಗಳು ಇಬ್ಬರು, ಗಂಡ ಮತ್ತು ಹೆಂಡತಿ. ಹೆಂಡತಿ ತಾನು ತನ್ನ ಗೌರಿ ಅದು ಇದು ಚೈತ್ರ ಏನು ಮಾಸ ಇರ್ತದೆ, ಯಾವ ಮಾಸ ಇರ್ತದೆ ಆ ಮಾಸದಲ್ಲಿ ತಾನು ಪೂಜೆ ಮಾಡ್ತಿರ್ತಾಳೆ. ಇವನು ದೇವರ ಪೂಜೆ ಮಾಡ್ತಿರ್ತಾನೆ. ಆಗ ಗುರುಗಳು ಬಂದಿದ್ದಕ್ಕೆ ಎದ್ದು ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಅವರನ್ನು ಕಳಿಸಿ ಆದ ಮೇಲೆ, ಅವರು ಹೋದಾದ ಮೇಲೆ ಮತ್ತೆ ಹಾಗೆ ದೇವರ ಪೂಜೆ ಮಾಡಿದರಂತೆ. ಆಗ ಹೆಂಡತಿ ಹೇಳಿದಂತೆ, ಗುರುಗಳನ್ನು ಮುಟ್ಟಿರಿ, ಅವರು ಮೈಲಿಗಿಂದ ಬಂದಿದ್ದರು, ಮತ್ತು ಹಾಗೆ ಹೋಗಿ ದೇವರು ಪೂಜೆ ಮಾಡ್ತಿರಲ್ಲ ಅಂತ ಜಬರಿಸಿದ್ಲಂತೆ. ಜಬರಿಸಿದಾಗ ಅವ್ರೇನು ಹೇಳಬೇಕು, ಗಂಡ ಏನು ಹೇಳಬೇಕು, ಹಾಗಾದರೆ ನೀ ಮುಟ್ಟಿಲ್ಲ ಹೋದಿಲ್ಲೋ, ನೀ ಮಡಿದ್ದಿ ಅಂತ ತಿಳ್ಕೊಂಡಿಲ್ಲೋ, ಹಾಗಾಗಿ ನೀ ತಪ್ಪು ಮಾಡಿದ್ದಿ, ಹಾಗಾಗಿ ನೀ ಹೋಗಿ ಸ್ನಾನ ಮಾಡು, ನಾ ಮಡಿಯಾಗೀನಿ, ನೀ ಮೈಲಿಗಾಗಿ ಹೋಗು ಅಂತ ಕಳಿಸಿದ್ರು. ಹೇಳುವ ತಾತ್ಪರ್ಯ, ಗುರುಗಳು ಸದಾ ಮಡಿ ಇರ್ತಾರೆ, ಅವರಲ್ಲಿ ದೇವರ ಸನ್ನಿಧಾನ ವಿಶೇಷ ಇರ್ತದೆ. ಅವರು ತಿಳಿಸಿದ್ದಕ್ಕಾಗಿ ದೇವರು ಗುರುಗಳು ತಾರತಮ್ಯ ಪರಂಪರೆ ಎಲ್ಲ ತಿಳಿದಿರ್ತದೆ. ಹಾಗಾಗಿ ಅವರು ಬಂದಾಗ ಅವರನ್ನು ಮುಟ್ಟಿ ಅನಂತರದಲ್ಲಿ ತಾನು ಮಡೆಯಾದೆ, ಮೈಲಿಗೆ ಆಗಲಿಲ್ಲ, ನೀನು ಮೈಲಿಗೆ ಆಗ್ತೀಯಂತ ಸಂದೇಹಪಟ್ಟು ನನಗೆ ನೀ ಹೇಳಿದ್ದಕ್ಕೆ ನೀ ಮೈಲಿಗಾಗಿ ಹೋಗಿ ಸ್ನಾನ ಮಾಡು ಅಂತ ಕಳಿಸಿದಂತೆ. ಈ ತಿಳುವಳಿಕೆ ಬೇಕು ಮನುಷ್ಯನಿಗೆ. ಇಲ್ಲದೇ ಇದ್ದರೆ ಯಾರು ಗುರುಗಳು, ಏನು ತಾರತಮ್ಯ, ಏನು ಪರಂಪರೆ, ಏನು ಶಾಸ್ತ್ರ, ಏನು ವೈಭವ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಪರಮಾತ್ಮ ಕೊನೆಗೆ ಅವನನ್ನು ಉದ್ಧಾರ ಮಾಡಿದ. ಆ ಮನ್ವಂತರ ಕಥೆಯನ್ನು ನಾವು ನಿನ್ನೆ ಕೇಳಿದ್ದೇವೆ. ಆ ಮನ್ವಂತರದಲ್ಲಿ ಆದ ತಾಪಸ ಮನ್ವಂತರದಲ್ಲಿ ಆದ ಕಥೆ ಅದು. ಇನ್ನು ಅದರ ಮುಂದಿನ ಮನ್ವಂತರ ರೈವತ ಮನ್ವಂತರ. ಪಂಚಮೋ ರೈವತೋ ನಾಮ ತಾಪಸ ಓದರ ಬಲಿವಿಂಧ್ಯಾದಯಸ್ತಸ್ಯ ಸುತಾಃ ಅರ್ಜುನ ಪೂರ್ವಕಾಃ. ಅದಾದ ಮೇಲೆ ಷಷ್ಠ ಚಕ್ಷುಷ ಮನ್ವಂತರ. ಆ ಚಕ್ಷುಷ ಮನ್ವಂತರದಲ್ಲಿ ಪರಮಾತ್ಮನೇ ಪುತ್ರಾಃ ಚಕ್ಷುಷೋ ನಾಮ ವೈ ಮನುಃ ಮುನಯಸ್ತತ್ರ ವೈ ರಾಜನ್ ಹವಿಷ್ಯ ದ್ವೀರಕಾದಯಃ. ಒಂದು ಅದ್ಭುತವಾದ ಒಂದು ಘಟನೆ, ಅಭೂತಪೂರ್ವವಾದ ಘಟನೆ ಆದದ್ದು ಇಲ್ಲಿ ನಮಗೆ ಕಥೆಯಾಗಿ ತಿಳಿಸಿಕೊಡ್ತಾರೆ. ಸಮುದ್ರ ಮಥನ. ಜಗತ್ತಿನಲ್ಲಿ ಆದ ಮಥನಗಳು ಬೇರೆ ಬೇರೆ ಇರ್ತದೆ. ವಾಗ್ಮಥನ ಇರ್ತದೆ, ಮೈ ಮಥನ ಇರ್ತದೆ, ತಲಿ ಮಥನ ಆಗಿರ್ತದೆ, ಏನೇನೋ ವಿಚಿತ್ರ ನಮಗೆ ಮಥನಗಳಾಗಿ ಹೋಗಿರ್ತದೆ. ಅಥವಾ ನಾವು ಸಾಮಾನ್ಯವಾಗಿ ತಿಳಿದದ್ದೇನು, ಮೊಸರನ್ನು ಕಡಿತಾರೆ ಬೆಣ್ಣೆ ಬರೋದಕ್ಕೆ. ಇಲ್ಲಿ ಆದದ್ದು ಸಮುದ್ರ ಮಥನ. ಸಮುದ್ರದಲ್ಲಿ ಮಥನ ಆದದ್ದು. ಅದು ದೇವರು ಬಿಟ್ಟರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ. ದೇವದಾನವರಿಗೆ ಯುದ್ಧವಾಗಿದೆ. ಯುದ್ಧದಲ್ಲಿ ದೇವತೆಗಳು ಅಪರಾಜಿತರಾಗಿದ್ದಾರೆ, ಸೋತು ಹೋಗಿದ್ದಾರೆ. ಯಾಕೆ ಹೀಗಾಯಿತು? ದೇವತೆಗಳು ಸೋತು ಹೋದರೆ ಯಾಕೆ, ದೈತ್ಯರಿಗೆ ವಿಜಯ ಯಾಕೆ ಆಯಿತು? ಇದರ ಕಥೆಯನ್ನು ಹೇಳ್ರಿ ಅಂತಂದಾಗ ಏನು ಮಹತ್ವದ ನೋಡ್ರಿ. ಗಜೇಂದ್ರ ಮೋಕ್ಷದಲ್ಲಿಯೂ ಆದದ್ದದೇ. ಸಮುದ್ರ ಮಥನ, ಈ ದೇವದಾನವರ ಯುದ್ಧದಲ್ಲಿ ದೇವತೆಗಳು ಸೋತದ್ದು ಇದೇ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಏನದು? ಬರ್ರಿ, ದೊಡ್ಡವರ ತಿರಸ್ಕಾರ, ದೊಡ್ಡವರಿಗೆ ಮಾಡಿದಂತಹ ತಿರಸ್ಕಾರ, ಅಪರಾಧ, ಇದು ಮಹತ್ತರವಾದ ಅಧೋಗತಿಗೆ ಕಾರಣವಾಗ್ತದೆ. ಎಷ್ಟು ಅಧೋಗತಿ ಅಂದರೆ ತಮ್ಮ ರಾಜ್ಯವನ್ನು ಕಳೆದುಕೊಂಡು, ಸ್ಥಾನವನ್ನು ಕಳೆದುಕೊಂಡು, ಐಶ್ವರ್ಯ ಭ್ರಷ್ಟರಾಗಿ, ತೇಜೋಬದ್ಧವಾಗಿ, ಎದುರು ಪಕ್ಷೀಯದವರು ಗೆದ್ದು ಇವರು ಸೋಲಬೇಕು ಅಂತಂದರೆ ದೊಡ್ಡವರ ತಿರಸ್ಕಾರ, ಅವಹೇಳನೆ ಇಷ್ಟು ಮಹತ್ತರವಾದ ಘೋರ ಪಾಪಕ್ಕೆ ಕಾರಣ ಆಗ್ತದೆ ಅಂತನ್ನೋದು ಇವೆಲ್ಲ ಕಥೆ ಮೂಲಕವಾಗಿ ನಾವು ತಿಳಿದು. ಇಂಥ ಮಹಾನುಭಾವರಿ ದೇವತೆಗಳಿಗೆ ಈ ಸಮಸ್ಯೆಗಳಾಗಿದೆ. ಅಂದಮೇಲೆ ನಮ್ಮಂಥವರಿಗಂತೂ ದೊಡ್ಡವರು ಅಂತಂದರೆ ಅದು ಬೆಂಕಿ ಇದ್ದಂತೆ. ಆದರೆ ಗೌರವ ಸಲ್ಲಿಸಬೇಕು, ಇಲ್ಲದೇ ಇದ್ದರೆ ದೂರಿದ್ದು ಬಿಡಬೇಕು. ಮೇಲೆ ಕೊಡ್ರಿ.
ಏನು ಸಮಸ್ಯೆ ಆಯಿತು ಅಂತಂದರೆ ಏನು ಸಮಸ್ಯೆ ಆಯಿತು ಅಂತಂದರೆ ದುರ್ವಾಸರ ಶಾಪವಾಗಿದೆ. ಯಾಕೆ ಅಂದರೆ ದುರ್ವಾಸರು ದೇವರಿಗೆ ಪೂಜೆಯನ್ನು ಮಾಡಿ ನಿರ್ಮಾಲ್ಯವನ್ನು ಇಂದ್ರನಿಗೆ, ಶ್ರೀಮದಾಚಾರ್ಯರು ಇದನ್ನು 10ನೇ ಅಧ್ಯಾಯ ತಾತ್ಪರ್ಯ ನಿರ್ಣಯದಲ್ಲಿ ಅದ್ಭುತವಾಗಿ ನಿರ್ಣಯಾತ್ಮಕವಾದ ಕಥೆಯನ್ನು ಹೇಳಿ ಯಾವುದು ಸರಿ ಯಾವುದು ತಪ್ಪು, ಯಾರು ತಪ್ಪು ಮಾಡಿದ್ದಾರೆ ಅಂತನ್ನೋದಕ್ಕೆಲ್ಲ ನಿರ್ಣಯ, ಅದನ್ನು ತಿಳಿಯೋಣ ಅಂತ ಅದನ್ನು ತಿಳಿತಾನೆ ಈ ಭಾಗವತದಲ್ಲಿ ಬಂದ ಕಥೆಗಳನ್ನು ನಾವು ಅರ್ಥ ಮಾಡಿಕೊಂಡರೆ ಸರಿಯಾದ ತತ್ವಜ್ಞಾನ, ಸರಿಯಾದ ತಿಳುವಳಿಕೆ ಆಗ್ತದೆ. ಇಲ್ಲದೇ ಇದ್ದರೆ ತಪ್ಪು ತಿಳುವಳಿಕೆ ಬಂತು ಅಂತಂದರೆ ಕಥೆ ಕೇಳಿದ್ದು ಪ್ರಯೋಜನ ಬೆಳೆಯೋದಿಲ್ಲ. ಇಂದ್ರ ತಾನು ಆ ದುರ್ವಾಸರ ಕೊಟ್ಟ ಮಾಲೆ, ಸಾಮಾನ್ಯ ನಿರ್ಮಾಲ್ಯ ಅಂತಂದರೆ ಸ್ವಲ್ಪ ವಾಸನೆ ಬಂದು ಹೋಗಿರ್ತದೆ, ಅದು ಹಳಸಿ ಹೋಗಿರ್ತದೆ, ಹಿಂದಿನ ದಿವಸ ಇರ್ತದೆ ದೇವರಿಗೆ ಏರಿಸಿದ ಮಾಲೆ. ದೇವರಿಗೆ ಏರಿಸಿದ ಮಾಲೆಯನ್ನು ಕೊಟ್ವಿ ಅಂದರೆ ಪಟಕ್ನೆ ಹಾಕೋತೀವಿ, ಯಾಕಂದರೆ ಘಮಘಮ ಅಂತಿರ್ತದೆ. ನಿನ್ನೆ ದಿವಸ ಮಾಲೆ ಅಂತಂದಮೇಲೆ ಸ್ವಲ್ಪ ಕೊಳೆತಿರ್ತದೆ, ಅದು ಬ್ಯಾಸಗಿ ಇತ್ತಂದ್ರೆ ಒಣಗಿ ಹೋಗಿಬಿಟ್ಟಿರ್ತದೆ, ಹೀಗೆಲ್ಲ ಇರ್ತದೆ. ಅವನು ಪಾಪ ತೆಗೆದುಕೊಂಡ. ಆದರೆ ಇದು ದೇವಲೋಕದ ಮಾಲೆ ಎಂದೂ ಬಾಡೋದಿಲ್ಲದು. ಅಂಥ ಹೂಗಳು ಅವೆಲ್ಲ ದೇವಲೋಕದ ಮಾಲೆಗಳು, ಅದು ದೇವರಿಗೆ ಏರಿಸಿದ ಪುಷ್ಪ. ಅದನ್ನು ಇಂದ್ರನಿಗೆ ದುರ್ವಾಸರು ಕೊಟ್ಟಿದ್ದಾರೆ. ದುರ್ವಾಸರು ಅಲ್ಲೇ ನಿಂತಿದ್ದಾರೆ. ಇಂದ್ರ ತಗೊಂಡು ಏನು ಮಾಡಿದ, ತನ್ನ ಐರಾವತ, ತಾನು ಕೂಡುವ ವಾಹನ ಐರಾವತನಿಗೆ ಹಾಕಿದ. ಐರಾವತ ಆನಿನೇ ಆನೆ ಹೇಳಿದು ಕೇಳು ತೆಗೆದು ಕೊಳ್ಳಲ್ಲಿದ್ದಂಥ ಮಾಲೆಯನ್ನು ತೆಗೆದು ಅಪ್ಪಳಿಸಿ ತಲೆಗೆ ಒಗೆದು ಕಾಲಿಂದ ತುಳಿದೇ ಬಿಡಿತು. ತುಳಿದು ಈ ದೃಶ್ಯವನ್ನೆಲ್ಲ ದುರ್ವಾಸರು ನೋಡಿಬಿಟ್ರು. ಹಾಗಾಗಿ ದುರ್ವಾಸರಿಗೆ ಸಿಟ್ಟಾಯಿತು. ನನಗೆ ಮಾಡಿದ ಅವಮಾನ ಅಲ್ಲ ಇದು, ದೇವರಿಗೆ ನಿರ್ಮಾಲ್ಯಕ್ಕೆ ಅಂದರೆ ದೇವರಿಗೆ ಅವಮಾನ ಮಾಡಿದ್ದು. ಈ ಅವಮಾನ ಮಾಡಬೇಕಾದರೆ ನೀನು ಐಶ್ವರ್ಯದಿಂದ ನಿನಗೆ ಸೊಕ್ಕು ಬಂದಿದೆ, ದರ್ಪಿಷ್ಠನಾಗಿದ್ದಿ ನೀನು. ಹಾಗಾಗಿ ಯಾವ ಐಶ್ವರ್ಯ ಕಾರಣಕ್ಕಾಗಿ ದೇವರ ನಿರ್ಮಾಲ್ಯವನ್ನು ನೀನು ತಿರಸ್ಕಾರ ಮಾಡುವಂತೆ ಆಯ್ತಲ್ಲ, ಆ ಐಶ್ವರ್ಯಹೀನನಾಗು, ಐಶ್ವರ್ಯ ಭ್ರಷ್ಟನಾಗು ನೀನು ಅಂತ ಶಾಪ ಕೊಟ್ಬಿಡ್ತಾನೆ. ದೇವರ ನಿರ್ಮಾಲ್ಯ, ದೇವರಿಗೆ ತಿರಸ್ಕಾರ, ಗುರುಗಳಿಗೆ ತಿರಸ್ಕಾರ, ಆ ಕಾರಣಕ್ಕಾಗಿ ಇಲ್ಲಿ ಐಶ್ವರ್ಯ ಭ್ರಷ್ಟನಾಗಿದ್ದಾನೆ ಇಂದ್ರ. ಈ ಶಾಪವಾದ ಕೂಡಲೇ ದೈತ್ಯರಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ, ದೈತ್ಯರು ಆಕ್ರಮಣ ಮಾಡಿದ್ದಾರೆ. ಆಕ್ರಮಣ ಮಾಡಿದಾಗ ದುರ್ವಾಸದ ಶಾಪ ಸೇಂದ್ರ ಲೋಕಸ್ತ್ರೀಯಾನೃಪ ನಿಶ್ರೀಕಾಂತಿಶ್ಚ ಅಭವತ್ ತತ್ರ ನೇಷುಶ್ಚೇಂದ್ರಾದಯಷ್ಕ್ರಿಯಾ. ದೊಡ್ಡವರ ಶಾಪ ಇಷ್ಟು ಮಹತ್ತರವಾದ ಘೋರವಾದ, ಅವನು ಒಬ್ಬನು ಶ್ರೀಯಾವಿಹೀನನಾಗಲಿಲ್ಲ. ಇಂದ್ರ ಒಬ್ಬನು ರಾಜ್ಯಭ್ರಷ್ಟನಾದರೆ ನಡೀತಿತ್ತು. ಇಂದ್ರನಿಗೆ ರಾಜ್ಯ ಇಲ್ಲ ಅಂದರೆ ಏನರ್ಥ, ಉಳಿದೆಲ್ಲ ದೇವತೆಗಳು ರಾಜ್ಯಭ್ರಷ್ಟರಾದರು. ಹಾಗಾಗಿ ಯುದ್ಧವಾಯಿತು. ಯುದ್ಧದಲ್ಲಿ ದೇವತೆಗಳು ಸೋತು ಹೋದರು, ದೈತ್ಯರಿಗೆ ಜಯವಾಗಿದೆ. ಹಾಗಾಗಿ ದೊಡ್ಡವರ ಅವಮಾನ ತಿರಸ್ಕಾರ ಮಾಡಿದ್ದಕ್ಕೆ ಈ ಸಮಸ್ಯೆ ಆಯಿತು ಅಂತ ಕಥೆಯನ್ನು ಹೇಳುತ್ತಾರೆ. ಆಗ ಏನು ಮಾಡಬೇಕು, ಮತ್ತೆ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದರು. ಏವಂ ಸ್ತುತಸ್ಸುರಗಣೈ ಭಗವಾನ್ ಹರಿರೀಶ್ವರ. ಆಗ ಬ್ರಹ್ಮದೇವರು, ನಂದೇನಿಲ್ಲ ಇಲ್ಲಿ, ದೇವರದೇ ಎಲ್ಲ, ದೇವರೇ ಸರ್ವಶಕ್ತ, ಅವನು ಮನಸ್ಸು ಮಾಡಿದರೆ ಆಗ್ತದೆ, ಹಾಗಾಗಿ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡೋಣ ಅಂತ ದೇವತೆಗಳು ಬ್ರಹ್ಮದೇವರು ಸೇರಿ ಭಗವಂತನಿಗೆ ಹೋಗಿ ಸ್ತೋತ್ರ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಆಗ ಪರಮಾತ್ಮ ಅಲ್ಲಿ ತೇಷಾಂ ಆವಿರಭು ರಾಜನ್ ಸಹಸ್ರ ಉದಕ ದ್ಯುತಿ. ಪರಮಾತ್ಮ ಭಾರೀ ಪ್ರಕಾಶ ರೂಪದಿಂದ ಪರಮಾತ್ಮ ಬಂದು ಅಲ್ಲಿ ಸಾಕ್ಷಾತ್ಕಾರ ಬ್ರಹ್ಮದೇವರಿಗೆ ಮಾಡಿದ್ದಾನೆ. ತೇನೈವ ಸಹಸಾ ಸರ್ವೇ ದೇವಾ ಪ್ರತಿ ಹಿತೇಕ್ಷಣಾ ನಾಪಯನ್ ಖಂ ದಿಶಕ್ಷೋಣಿಂ ಆತ್ಮಾನಂಚ ಕುತೋ ವಿಭುಂ. ದೇವರು ಕಾಣ್ತಾ ಇಲ್ಲ. ಸಾಮಾನ್ಯ ದೇವತೆಗಳಿಗೆ ದೇವರು ಕಾಣೋದಿಲ್ಲ, ಸುಮ್ಮನೆ ದೇವರು ಯಾರಿಗೂ ಕಾಣೋದಿಲ್ಲ. ಬ್ರಹ್ಮದೇವರಿಗೆ ಅನುಗ್ರಹ ಮಾಡ್ತಾನೆ, ಕೆಲವೊಮ್ಮೆ ಬ್ರಹ್ಮದೇವರಿಗೂ ಪರಮಾತ್ಮ ಕಾಣೋದಿಲ್ಲ. ಬ್ರಹ್ಮದೇವರಿಗೂ ಕೇವಲ ಪರಮಾತ್ಮನ ವಾಣಿ ಮಾತ್ರ ಕೇಳುತ್ತದೆ. ಏನು ಮಾಡಬೇಕು ಅಂತ ಮತ್ತು ಸಲಹೆ ಕೊಡೋದಕ್ಕಾಗಿ, ಸೂಚನೆ ಕೊಡೋದಕ್ಕಾಗಿ, ಅನುಗ್ರಹ ಮಾಡೋದಕ್ಕಾಗಿ ಪರಮಾತ್ಮ ವಾಣಿಯನ್ನು ಕೇಳಿಸ್ತಾನೆ. ಪರಮಾತ್ಮ ರೂಪವನ್ನು ತೋರಿಸಿದ. ಕೌಸ್ತುಭಾಭರಣಂ ಲಕ್ಷ್ಮೀಂ ಬಿಭ್ರತಿಂ ವನಮಾಲಿನೀಂ. ಕೌಸ್ತುಭ ಮಾಲೆಯನ್ನು ಮತ್ತು ಲಕ್ಷ್ಮೀದೇವಿ ವಕ್ಷಸ್ಥಳದಲ್ಲಿದ್ದ ಪರಮಾತ್ಮನ ಆ ಸುಂದರವಾದ ರೂಪ ನೋಡಿ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿ, ಇಲ್ಲ ದೇವತೆಗಳಿಗೆ ಈ ಸಮಸ್ಯೆ ಆಗಿದೆ, ರಾಜ್ಯಭ್ರಷ್ಟರಾಗಿ ಬಿದ್ದಿದ್ದಾರೆ. ಹಾಗಾಗಿ
ಪುನಃ ಮತ್ತೆ ಅವರ ರಾಜ್ಯ ಅವರಿಗೆ ಸಿಗಬೇಕು, ಅವರ ಸ್ಥಾನಮಾನ ಗೌರವಗಳು ಅವರಿಗೆ ಸಲ್ಲಬೇಕು. ಹಾಗಾಗಿ ಇದಕ್ಕೇನು ಉಪಾಯ ಪರಮಾತ್ಮ ನೀನು ತಿಳಿಸು ಅಂದಾಗ ಪರಮಾತ್ಮ ಹೇಳ್ತಾನೆ, ನೀವು ಸಮುದ್ರ ಮಥನ ಮಾಡಬೇಕು, ದೇವತೆಗಳಿಗೆ ಪುನಃ ಬಲ ಬರಬೇಕು, ಇದು ಮತ್ತೆ ರಾಜ್ಯ ಪುನಃ ಅವರ ರಾಜ್ಯ ಅವರಿಗೆ ಸಿಗಬೇಕು ಅಂತಾದರೆ ಅವರು ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಅಂದರೆ ಯಾರ ಜೊತೆ ಮಾಡಲಿಕ್ಕೆ ಸಾಧ್ಯ? ಕೇವಲ ದೇವತೆಗಳಿಗೆ ಮಾತ್ರ ಸಾಧ್ಯವಿಲ್ಲ, ಅಷ್ಟು ಬಲ ಇಲ್ಲ ಇವರಲ್ಲಿ. ಬಲ ಇಲ್ಲ ಅನ್ನೋ ಸಲುವಾಗಿಯೇ ಶಾಪಗ್ರಸ್ತರಾದದ್ದರಿಂದ ಬಲ ಇಲ್ಲ ಅನ್ನೋ ಸಲುವಾಗಿ ದಾನವರಿಂದ ಸೋತು ಹೋಗಿದ್ದಾರೆ. ಇಲ್ಲ, ಯಾರಿಂದ ಇವರು ಸೋತಿದ್ದಾರಲ್ಲ ಅವ್ರ ಜೊತೆಗೇನೆ ಸಖ್ಯ ಮಾಡಿಕೊಂಡು ಸಮುದ್ರ ಮಥನ ಮಾಡಬೇಕು. ಹೇಗಿದೆ ನೋಡ್ರಿ, ಯಾರ ಜೊತೆಗೆ ಗೆಲ್ಲಬೇಕಾಗಿದೆ, ಯಾರಿಂದ ಸೋತಿದ್ದಾರೆ ಅವರ ಜೊತೆಗೆ ಸಖ್ಯ ಮಾಡಿಕೊಂಡು ಇವರು ಸಮುದ್ರ ಮಥನ ಮಾಡಬೇಕಂತೆ. ಪರಮಾತ್ಮ ಈ ಉಪಾಯವನ್ನು ಹೇಳಿದರೆ ಒಂದು ಕ್ಷಣ ದೇವತೆಗಳು ದಿಗ್ಭ್ರಾಂತರಾಗಿಬಿಟ್ರು. ಇದಾಗ್ಲಿಕ್ಕೆ ಸಾಧ್ಯವಾ? ಸೂರ್ಯೋದಯ ಚಂದ್ರೋದಯ ಇವೆರಡೂ ಏಕಕಾಲಕ್ಕೆ ಬರಲು ಸಾಧ್ಯವಾ? ಕತ್ತಲು ಹಾಗೂ ಬೆಳಕು ಎರಡೂ ಒಂದೇ ಕಡೆಗೆ ಇರಲು ಸಾಧ್ಯವಾ? ವಿರುದ್ಧ ಧರ್ಮ ಇವೆರಡು, ವಿರುದ್ಧ ಧರ್ಮ ಒಂದೇ ಕಡೆಗೆ ಬರಲು ಸಾಧ್ಯವಿಲ್ಲ. ಆದರೆ ಪರಮಾತ್ಮ ಹೇಳ್ತಾನೆ, ಕೆಲವೊಮ್ಮೆ ಕತ್ತೆ ಕಾಲು ಕೂಡ ಹಿಡಿಬೇಕಾಗ್ತದೆ, ದುಷ್ಟರ ಕಾಲು ಕೂಡ ಹಿಡಿಬೇಕಾಗ್ತದೆ. ಹಿಡಿದು ನಮ್ಮ ಕಾರ್ಯ ಸಾಧಿಸಿಕೊಂಡು ಅವರನ್ನು ಆಮೇಲೆ ಸರಿಸಿಬಿಟ್ರೆ ಆಯಿತು. ಅದಕ್ಕೆ ಹೇಳ್ತಾ ಅರಯೋಪಿ ಸಂದೇಯಾ ಕದಿ ಕಾರ್ಯಾರ್ಥ ಗೌರವೇ. ಪರಮಾತ್ಮ ಒಂದೇ ಒಂದು ಮಾತು ಉಪಾಯ ಹೇಳ್ತಾನೆ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು. ದುಷ್ಟರಾಗಿದ್ದರೂ ಶತ್ರುಗಳಾಗಿದ್ದರೂ ಅವರ ಜೊತೆಗೆ ಮಿತ್ರತ್ವವನ್ನು ವಹಿಸಬೇಕು. ಅಹಿಮೂಷಕವತ್ ದೇವಾ, ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಅಹಿಮೂಷಕವತ್, ಹಾವು ಮತ್ತು ಇಲಿಯ ಗೆಳೆತನ ಹೇಗಿರ್ತದೋ ಹಾಗೆ ಗೆಳೆತನ ಮಾಡಬೇಕಂತೆ. ಏನಿದು ಹಾವು ಮತ್ತು ಇಲಿ? ಹಾವು ಇಲಿ ಎಂದಾದರೂ ಗೆಳೆತನ ಮಾಡಲಿಕ್ಕೆ ಸಾಧ್ಯವ? ಹಾವಿಗೆ ಇಲಿ ಅಂತಂದರೆ ಗುಲಾಬ್ ಜಾಮೂನ್ ಇದ್ದಂತೆ ಅದು. ಭಾರಿ ಸಂಡಿಗೆ ಇರ್ತಾವಲ್ಲ, ಏನಂತೀರಿ, ಬಟ್ಟೊಳ ಹಾಕ್ಕೊಂಡು ತಿಂತಿರ್ತಾರೆ ನೋಡಿ ಸಣ್ಣ ಹುಡುಗ, ಹಾಗಿದ್ದಂಗೆ ಪುರುಪುರುಗು ತಿಂದು ಬಿಡ್ತದೆ ಹಾವು, ನುಂಗಿ ಹಾಕಿಬಿಡ್ತದೆ. ಏನಾಯಿತು? ಅದಕ್ಕೆ ಒಂದು ಕಥೆ ಇದೆ, ಸಣ್ಣ ಕಥೆ ಸೂಚನೆ ಮಾಡಿದ್ದಾರೆ ಭಾಗವತದಲ್ಲಿ. ಮಧ್ಯ ಮಧ್ಯ ತತ್ವಗಳು, ಅದರ ಜೊತೆ ಕಥೆಗಳು, ತಾತ್ವಿಕವಾದ ಕಥೆಗಳು ಹಿನ್ನೆಲೆಯಲ್ಲಿ ಭಾಗವತ ತತ್ವಗಳನ್ನು ತಿಳಿಸಿ ಆ ಕಥೆಗಳನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಹಾವಾಡಿಗ ತಾನು ಬಿದಿರಿನ ಬುಟ್ಟೆಯಲ್ಲಿ ಹಾವನ್ನು ಸುತ್ತಿ ಇಟ್ಟಿದ್ದ. 3-4 ದಿವಸ ಆಯಿತು, ಪಾಪ ಅದಕ್ಕೆ ಆಹಾರ ಇಲ್ಲ, ಇದಿಲ್ಲ, ಇವನೆಲ್ಲೋ ಊರಿಗೆ ಹೋಗಿದ್ದಾನೋ ಏನಾಗಿದೆ. ಒಂದೇ ಕಡೆಗೆ ಆ ಬಿದಿರು ಬುಟ್ಟಿ ಇದೆ ಅಂತ ಅದನ್ನೇ ನೋಡ್ತಾ ನೋಡ್ತಾ ಒಂದು ದಿವಸ ಇಲಿ ಏನು ಮಾಡಿತು, ಬಂದು ಆ ಬಿದಿರು ಬುಟ್ಟಿಗೆ ಕರ ತುರಿತಾ ಹಲ್ಲಿಂದ ಅದನ್ನು ಕೆರಿತಾ ಅದನ್ನು ತೂತು ಹಾಕಿದೆ. ತೂತು ಹಾಕಿದಾಗ ಸೊಂಡಿ ಎಷ್ಟೇ ಮುಂದೆ ಹೀಗೆ ಕಾಣ್ತಾ ಇದೆ. ಹಾವು ನೋಡಿದಾಗ ಹಾವು ಹೇಳ್ತಂತೆ, ಇಲಿರಾಯ ಬಾ ಬಾ ಒಳಗೆ ಬಾ ಅಂತ ಪ್ರವೇಶಕ್ಕೆ ಅದಕ್ಕೆ ಆಹ್ವಾನ ಕೊಡ್ತಂತೆ, ಸ್ವಾಗತ ಹೇಳಿತಂತೆ. ಆವಾಗಲೇ ತಿಂದುಬಿಟ್ಟಿದ್ರೆ ಬರೇ ಮುಖ ಅಷ್ಟೇ ಸಿಕ್ಬಿಡ್ತಿತ್ತು, ಇಲಿ ಪೂರ್ಣ ಸಿಗ್ತಿದ್ದಿಲ್ಲ ಅದು. ಇಲ್ಲಿ ನನಗೆ ಅಪಾಯ ಇದೆ ಅಂತ ಹೇಳಿ ತಾನು ಹೋಗಿಬಿಡ್ತಿತ್ತು. ಹಾವು ಅದರಿಂದ ಹೊರಗೆ ಬರಬೇಕಾಗಿದೆ, ಇಲಿನೂ ಸಿಗಬೇಕು, ಅಲ್ಲಿ ಬಂಧಿಸಿದ ಹಾವು ಬಿಡಿಸಿಕೊಂಡು ಹೊರಗೆ ಬರಬೇಕು. ಹಾಗಾಗಿ ಅದಕ್ಕೆ ಸ್ವಾಗತ ಮಾಡಿ ಅದಕ್ಕೆ ಮಿತ್ರತ್ವವನ್ನು ವಹಿಸಿ ಪೂರ್ಣ ತೂತು ಮಾಡಿಕೊಂಡು ಒಳಗೆ ಬಂದ ಮೇಲೆ ಹಾವು ಅದನ್ನು ನುಂಗಿ ತಿಂದು ಹೊಟ್ಟೆ ತುಂಬಿಸಿಕೊಂಡು ಯಾವ ಬಿದಿರು ಬುಟ್ಟಿಗೆ ಎಲ್ಲಿ ತೂತು ಮಾಡಿತ್ತೋ ಅದೇ ತೂತು ಮಾಡಿದ ಸ್ಥಳದಿಂದ ಹಾವು ಹೊರಗೆ ಬರ್ತದೆ. ಹಾಗೆ ಮಾಡಬೇಕು ನಾವು. ಯದ್ಯಪಿ ಅವರು ಶತ್ರುಗಳಾಗಿದ್ದರೂ ನಮ್ಮ ಕೆಲಸ ಆಗಬೇಕು, ನಮ್ಮ ಕಾರ್ಯ ಆಗಬೇಕು ಅನ್ನೋ ಸಲುವಾಗಿ ಗೌರವ ಅವರಿಗೆ ಕೊಟ್ಟು ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿ ನಮ್ಮ ಕೆಲಸ ಆದಮೇಲೆ ಅವ್ರನ್ನ ಸರಿಸಿಬಿಡಬೇಕು. ಇದು ಮಾಡುವುದು ಜಾಣ್ಮೆ, ಬುದ್ಧಿವಂತರ ಲಕ್ಷಣ. ಹಾಗಾಗಿ ಇದನ್ನು ಮಾಡಬೇಕು. ಅಮೃತೋತ್ಪಾದನೆ ಯತ್ನ ಕ್ರಿಯತಾಂ ಅಭಿಲಿಂಬಿತಂ. ಪರಮಾತ್ಮ ಮಧ್ಯಸ್ಥನಾಗಿದ್ದಾನಂತೆ, ದೇವದಾನವರ ಮಧ್ಯಸ್ಥನಾಗಿದ್ದಾನೆ ಪರಮಾತ್ಮ. ಅಲ್ಲಿ ಏನಾಗಿದೆ, ಒಪ್ಪಂದ ಆಗಿದೆ ನೋಡ್ರಿ. ಇಲ್ಲಿ ಸಮುದ್ರ ಮಥನ ಮಾಡೋಣ, ಇಬ್ಬರು ಅಮೃತ ಬರ್ತದೆ, ನಿಮಗೂ ಒಳ್ಳೆಯದೆ ನಮಗೂ ಒಳ್ಳೆಯದೆ, ಅದರಲ್ಲಿ ಅರ್ಧ ಭಾಗ ಮಾಡೋಣ. ಅಮೃತವನ್ನು ನೀವು ಕುಡಿದು ಅಮೃತರಾಗಿರಿ, ನೀವು ಅಜರಾಮರರಾಗ್ತೀರಿ. ಅಮೃತ ಕುಡಿದ್ರೆ ಯಾರೂ ಸಾಯುವುದಿಲ್ಲ. 16 ವರ್ಷದ ತರುಣದಂತೆ ಭಾರಿ ಲವಲಿವಿಕೆಯಿಂದ ಇರಬಹುದು. ಹಾಗಾಗಿ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಹಾಗಾಗಿ ಬಲಿಚಕ್ರವರ್ತಿಯು ಏನು ಮಾಡಿದ, ಆಯ್ತು ಹಾಗಾದರೆ ನಮಗೂ ಅಮೃತ ಸಿಗ್ತದಲ್ಲ, ನಾವು ಮತ್ತು ಸಮುದ್ರ ಮಥನಕ್ಕೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಅವಶ್ಯವಾಗಿ ಮಾಡೋಣ. ಮಂಥನಂ ಮಂದರಂ ಕೃತ್ವ ನೇತ್ರಂ ಕೃತ್ವ ಜವಾಸುಕೀಂ. ಸಮುದ್ರ ಮಥನ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು? ಭೂಮಿ ಮೇಲಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಮಥನ ಅಂದರೆ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರಕ್ಕೆ ಹೋಗಿದ್ದಾರೆ.
ಕ್ಷೀರ ಸಮುದ್ರಕ್ಕೆ ಹೋಗಿದ್ದಾರೆ. ಕ್ಷೀರ ಸಮುದ್ರಕ್ಕೆ ಹೋದಾಗ ಮಥನ ಮಾಡಲಿಕ್ಕೆ ಮತ್ತೆ ಕಡಗೋಲು ಬೇಕಲ್ಲ. ಕಡಗೋಲು ಯಾವುದು ಅಂತಂದರೆ ಮಂದರಂ ಮಂಥಾನಂ ಮಂದರಂ ಕೃತ್ವ, ಆ ಮಂದರ ಪರ್ವತವನ್ನೇ ಕಡಗೋಲು ಮಾಡಿದ್ದಾರಂತೆ. ನೇತ್ರಂ ಕೃತ್ವ ಚ ವಾಸುಕೀಂ, ಕಡಿಲಿಕ್ಕೆ ಹಗ್ಗ ಬೇಕಲ್ಲ. ಹಗ್ಗ ಯಾವುದು ಅಂತಂದರೆ ಇಂಥ ದೊಡ್ಡ ಪರ್ವತ, ಇಂಥ ದೊಡ್ಡ ಸಮುದ್ರ, ದೇವದಾನವರು ಅದಕ್ಕೆ ಕಡಿಲಿಕ್ಕೆ ಕಡಗೋಲು ಮಂದರ ಪರ್ವತ ಆದರೆ ಹಗ್ಗ ಆಗಿದೆ ವಾಸುಕಿ, ನಾಗನ್ನ ಕೇಳಿಕೊಂಡಿದ್ದಾರೆ, ಆಗಲಿ ಅಂತ ಅದು ಹೇಳಿಕೊಂಡಿದೆ. ಯೂಯಂ ತಮ್ಮ ಅನುಧ್ವರೋತ್ವಂ, ನೋಡ್ರಿ ಅವರು ಒಪ್ಪಿದ್ದಾರೆ, ನಾನು ಒಪ್ಪಿಸಿದ್ದೇನೆ, ಇನ್ನು ಮೇಲೆ ಹೆಚ್ಚು ಕಮ್ಮಿ ಏನೋ ಮಾಡಿಕೊಂಡು ನೀವು ಅದನ್ನು ಬಿಡಿಸ್ಕೊಂಡಿರೋ ನನ್ನ ಜವಾಬ್ದಾರಿ ಅಲ್ಲ. ಅವ್ರು ಏನಂತಾರೆ ಎಲ್ಲದಕ್ಕೂ ಅನ್ನೋದಷ್ಟೇ ಕೆಲಸ ನಿಮ್ಮದು. ದೇವತೆಗಳಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಯೂಯಂ ತಮ್ ಅನೋಧ್ವಂ ಯದಿಚ್ಛನ್ ಅಗತ್ಯಾಸುರಾಗಾಸುರಾ ನ ಸಂಸ್ಮರೇತ್ ಸಿದ್ಧ್ಯತಿ ಸರ್ವೇರ್ಥಾ ಸಾಧಯತ್ವಾತಯಾ ಯಥಾ. ನಮ್ಮ ಸಿದ್ಧಿ ಆಗುವವರೆಗೆ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳ್ತಾ ಹೋಗಬೇಕು ಅಂತಂದು ಪರಮಾತ್ಮ ತೇಷಾಂ ಅಂತರ್ಧದೆ, ಆ ಪರಮಾತ್ಮ ಅದೃಶ್ಯನಾಗಿದ್ದಾನಂತೆ. ಇಷ್ಟಾಗಿದೆ, ಸರಿ ಆಗಲಿ ಅಂತ ಹೇಳಿ ಸಮುದ್ರ ಮಥನ ದೇವದಾನವರು ಕೂಡಿ ಪ್ರಾರಂಭ ಮಾಡಬೇಕು. ಚೂರ್ಣಯಾಮಾಸ ಮಹತಾ ಭಾರೇಣ. ಆದರೆ ಸಮುದ್ರ ಮಥನಕ್ಕೆ ಬೇಕಾದದ್ದು ಅದು ಮಂದರ ಪರ್ವತ. ಆ ಮಂದರ ಪರ್ವತ ಇದ್ದದ್ದು ದೂರದಲ್ಲಿ, ಅದು ಕ್ಷೀರಸಾಗರದಲ್ಲಿ ತೊಗೊಂಬರ್ಬೇಕಲ್ಲ, ಎಲ್ಲಿ ಮಥನ ಮಾಡಬೇಕಾದ ಸಮುದ್ರ ಅಲ್ಲಿ ತೊಗೊಂಬರ್ಬೇಕು. ಹಾಗಾಗಿ ಆ ಸಮುದ್ರ ಮಥನವನ್ನು ಮಾಡಲಿಕ್ಕೆ ಬೇಕಾದ ಮಂದರ ಪರ್ವತವನ್ನು ತೊಗೊಂಡ್ಬರಬೇಕು ಅಂತ ದೇವದಾನವರು ಇಬ್ಬರೂ ಓಡಿದ್ದಾರಂತೆ. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕಡೆಯಿಂದ ಆಗುವುದಲ್ಲದು, ಎಲ್ಲದಕ್ಕೂ ನಾನು ಬೇಕು, ಅದಕ್ಕೆ ರುದ್ರದೇವರ ವರ ಇದೆ, ನೀವು ಎತ್ತಿ ತೆಗೆದುಕೊಂಡು ಬರಲಿಕ್ಕೆ ಆಗೋದಿಲ್ಲ, ಹುರುಪು. ಯಾವುದೋ ಒಂದು ಕಾರ್ಯಕ್ರಮ, ಸ್ವಾಮಿಗಳು ಬರ್ತಾ ಇದ್ದಾರೆ, ರಾಯರ ಆರಾಧನೆ ಅಥವಾ ಏನೋ ಒಂದು ಕಾರ್ಯಕ್ರಮದಲ್ಲಿ ಆ ಭಾರದಲ್ಲಿ ಆ ಹುರುಪಿನಲ್ಲಿ ಹೋಗ್ಬಿಡ್ತೇವೆ. ಯಾವ್ದು ನಮ್ಗೆ ಆಗ್ತದೋ ಯಾವ್ದು ಬಿಡುತ್ತದೋ ಗೊತ್ತಿಲ್ಲ. ಆದ ಮೇಲೆ ಬೆನ್ನೋವು, ಕಾಲು ನೋವು, ತಲೆನೋವು ಅಂತ ಒದ್ದಾಡೋದಾಗ್ತದೆ. ಕೆಲಸ ಅಲ್ಲ ಆದಮೇಲೆ. ಇವರು ಒದ್ದಾಡೋದು ಮೊದಲೇ ಆದಮೇಲಲ್ಲ, ಮುಂಚಿತವಾಗಿ ಶುರು ಆಗಿದೆ. ಚೂರ್ಣಯಾಮಾಸ ಮಹತ, ಆ ಪರ್ವತವನ್ನು ಎತ್ತಿದ್ದಾರೆ, ಎತ್ತಿ ತಳಗೆ ನಿಂತು ಹಿಡಿಬೇಕಲ್ಲ, ಎಲ್ಲ ಬಿದ್ದು ಬಿಟ್ಟಿದ್ದಾರೆ. ಆ ಪರ್ವತನೇ ಇವರ ಮೇಲೆ ಬಿದ್ದಿದೆ. ಚೂರ್ಣ ಪುಡಿ ಪುಡಿಯಾಗಿ ಹೋಗಿದ್ದಾರಂತೆ. ಹೇಗಿದೆ ನೋಡ್ರಿ ವ್ಯವಸ್ಥೆ. ಸಮುದ್ರ ಮಥನವೇ ಮುಗಿದು ಹೋಯಿತು. ದೇವದಾನವರಿಬ್ಬರು ಸತ್ಯ ಹೋದರೆ ಏನು, ಸತ್ಯ ಹೋಗಿದ್ದಾರೆ, ಚಟ್ನಿಯಾಗಿ ಹೋಗಿದ್ದಾರೆ, ಚೂರ್ಣಿತ ಮಹತಾಭಾರೇಣ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ದೇವದಾನವರಿಗೆ ಆಗದೇ ಇದ್ದಷ್ಟು ಮತ್ತೆ ಭಾರನ ಇತ್ತ ಇದಕ್ಕೆ. ಅಂದರೆ ಅದಕ್ಕೆ ಹೇಳ್ತಾರೆ, ರುದ್ರದೇವರ ವರ ಇತ್ತು ಅದಕ್ಕೆ. ತುದಾತ್ಮೀಯ ಬಲಿನ ಸಂದಧಾನ ವರಾದ್ಗಿರೀಶಸ್ಯ ಪರೈರಚಾಲ್ಯಂ. ರುದ್ರದೇವರ ತಳಗಿನವರು ಯಾರೂ ಕೂಡ ಆ ಪರ್ವತವನ್ನು ಎತ್ತಲು ಆಗೋದಿಲ್ಲ. ಇಂದ್ರದೇವರು, ಉಳಿದೆಲ್ಲ ದೇವತೆಗಳು ರುದ್ರದೇವರಿಗಿಂತ ಸಣ್ಣವರು, ಹಾಗಾಗಿ ಎತ್ತಲಿಕ್ಕಾಗಲಿಲ್ಲ. ಹಾಗಾಗಿ ವೃಂದಾರಕ ಮಂದರ ಮಿತ್ಯ ಬಾಹುಭಿ ನಶೇಕುಂ ಉದ್ಧರ್ತುಂ ಇಮೇ ಸಮೇತ ತದಾತ್ವಯ ನಿತ್ಯ ಬಲತ್ವಹೇತುತಃ ಯೋನಂತನಾಮ ಗರುಡಸ್ತಂಸಕೆ. ನೀನು ಆವಾಗ ಪರಮಾತ್ಮ ಬಂದು ಆ ಗರುಡನ ಮೇಲೆ ಆ ಮಂದರ ಪರ್ವತವನ್ನು ಎತ್ತಿ ಎಡಗೈಯಿಂದ ಆರಾಮಾಗಿ, ಈ ನೀಲಾಂಜನೊಳಗೆ ಹೂಬತ್ತಿ ಇಡ್ತಾರಲ್ಲ ಎತ್ತಿ, ಏನಾದರೂ ಶ್ರಮ ಆಗ್ತದೆ ಹೆಣ್ಮಕ್ಳಿಗೆ? ನೀಲಾಂಜನೊಳಗೆ ಹೂಬತ್ತಿ ಹಾಕಿ ತುಪ್ಪ ಹಾಕಿ ದೇವರು ಮುಂದೆ ಹಚ್ಚಲಿಕ್ಕೆ ಏನಾದರೂ ಸಮಸ್ಯೆ ಏನೋ ಇಲ್ಲ. ಹಾಗೆ ಅನಾಯಾಸವಾಗಿ ಪರಮಾತ್ಮ ಎಡಗೈಯಿಂದ ವಾಮೇನ ಕರೇಣ ಲೀಲೆಯ, ಎಡಗೈಯಿಂದ ಎತ್ತಿ ಗರುಡನ ಮೇಲೆ ಇಟ್ಟಿದ್ದಾನಂತೆ. ಗರುಡ, ಶೇಷ, ರುದ್ರ ಇವರು ಮೂರು ಒಂದೇ ಕಕ್ಷೆಯವರು. ಹಾಗಾಗಿ ರುದ್ರದೇವರ ವರ ಇದ್ದರೂ ಗರುಡನಿಗೆ ಎತ್ತಲು ಸಮಸ್ಯೆ ಆಗಲಿಲ್ಲ. ಅದರೊಳಗೂ ಪರಮಾತ್ಮನ ಅನುಗ್ರಹ ಬೇರೆ ಇತ್ತು. ಪರಮಾತ್ಮನೇ ಎತ್ತಿ ಗರುಡನ ಭುಜ ಮೇಲೆ ಇಟ್ಟಿದ್ದಾನೆ. ಆಗ ಗರುಡ ಹಾರ್ತಾ ಬಂದಿದ್ದಾನೆ. ಮಂದರ ಪರ್ವತವನ್ನು ಎಲ್ಲಿಡಬೇಕು ಅಲ್ಲಿಟ್ಟಿದ್ದಾನೆ. ಆದರೆ ಈ ದೇವತೆಗಳೆಲ್ಲ ಚೂರಾಗಿ ಬಿದ್ದಿದ್ದಾರೆ. ಪರಮಾತ್ಮ ತನ್ನ ಕಣ್ಣಿನ ನೋಟದಿಂದ ಅವರನ್ನೆಲ್ಲ ಬದುಕಿಸಿದ್ದಾನಂತೆ. ಪರಮಾತ್ಮ ಈಕ್ಷರಸು, ಪರಮಾತ್ಮನ ಕಣ್ಣಿನಲ್ಲಿದ್ದ ತೇಜಸ್ಸು ಅಮೃತ. ಇದನ್ನು ನಾವು ದಶಮಸ್ಕಂದ ಭಾಗವತದಲ್ಲಿ ಕೇಳ್ತೇವೆ. ಗೋವರ್ಧನ ಪರ್ವತವನ್ನು ಪರಮಾತ್ಮ ಎತ್ತಿದ್ದ. ಆವಾಗ 7 ದಿನಗಳ ಕಾಲ ಎಲ್ಲ ಆ ಗೋಕುಲದಲ್ಲಿ ಇದ್ದವರು, ವೃಂದಾವನದಲ್ಲಿ ಇದ್ದವರೆಲ್ಲ ಆ ಪರ್ವತದ ತಳಗಡೆ ಇದ್ದರು. ಹಸಿವಿ ನೀರಡಿಕೆ ಆಗಲಿಲ್ಲೇನೋ ಅವರಿಗೆ. ಆದರೆ 7 ದಿನ ಅಲ್ಲೇ ಎಲ್ಲ ತೊಗೊಂಡು ಬಂದುಬಿಟ್ರ. ನೀರು ತುಂಬಿ ಹರಿತಾ ಇದೆ ಊರು. ಒಂದು ದಿವಸ ಬುದ್ಧಿ ಕಟ್ಕೊಂಡ್ಬರೋದ್ರಿಪ್ಪ, ಭಕ್ರಿ, ಚಟ್ನಿ, ಪಲ್ಯ, ಒಣ ಮೆಣಸಿನ್ಕಾಯಿ, ಅದೇನಂತಾರೆ ಕರ್ದದ ಮೆಣಸಿನ್ಕಾಯಿ ಏನೋ ಅಂತ ತೊಗೊಂಬರ್ಬೋದು ಛತ್ರಿ ತಳಗೆ. 7 ದಿವಸ ಎಲ್ಲಿಂದ ತೊಗೊಂಬರ್ಬೇಕು ಇಷ್ಟು ಜನ? ಆಗ ಕೇವಲ ಪರಮಾತ್ಮನ ತನ್ನ ನೋಟದಿಂದ ಎಲ್ಲರ ಹೊಟ್ಟಿ ತುಂಬಿಸಿದ್ದಾನಂತೆ.
ಅಷ್ಟು ಶಕ್ತಿ ಪರಮಾತ್ಮನಿಗೆ. ಹಾಗೆ ಇಲ್ಲೂ ಕೂಡ ಪರಮಾತ್ಮ ತಾನೇನು ಮಾಡಿದ್ದಾನೆ, ಅವರನ್ನು ಪುನಃ ಉತ್ಥಿತಃ, ಅವರನ್ನು ಎಬ್ಬಿಸಿದ್ದಾನೆ. ತ್ವದೀಕ್ಷೆಯ ಪೂರ್ವ ಉತ್ಥಿತ ಪ್ರಭೋ, ಮತ್ತೆ ಪುನಃ ಅವರು ಬಲಿಷ್ಠರಾಗಿ ಎದ್ದಿದ್ದಾರೆ. ಪರಮಾತ್ಮ ಹೇಳಿದ, ಗಡಿಬಿಡಿ ಮಾಡಬೇಡ್ರಿ, ನಿಮಗೆ ಯಾವುದೂ ಆಗುವುದಿಲ್ಲ, ನನ್ನ ಕೇಳಿ ಮಾಡ್ರಿ, ಗ್ರೂಪ್ನಲ್ಲಿ ಏನೂ ಮಾಡಬೇಡ್ರಿ ನೀವು ಅಂತೆ ಪರಮಾತ್ಮ ಮತ್ತೆ ಸೂಚನೆ ಮಾಡಿದ್ದಾನಂತೆ. ಆಗಲಿ ಅಂತ ಹೇಳಿ ಮತ್ತೆ ಪರಮಾತ್ಮನ ನಮಸ್ಕಾರ ಮಾಡಿ ಅಲ್ಲಿಂದ ಈಕ್ಷಯ ಜೀವಯಾಮಾಸ ನಿರ್ಜನಾನ್ ನಿರ್ಬಳಾಣ್ಣಥ ಗಿರಿಂ ಚಾರೋಪ್ಯ ಗರುಡೆ ಹಸ್ತೇನೇಕೇನ ಲೀಲಯ. ಆರಾಮಾಗಿ ಗರುಡ ತಾನು ರೆಕ್ಕೆಗಳನ್ನು ಬಡಿತಾ ಬಡಿತಾ ಹೋದರೆ ವೇದಧ್ವನಿ ಆಗ್ತಾ ಇದೆ. ನಾವು ಗಾಡಿಗಳಲ್ಲೆಲ್ಲ ಹೋಗಬೇಕಾದಾಗ ದೇವರ ನಾಮಗಳನ್ನು ಅಥವಾ ಅವ್ರಿಗೆ ಏನೇನು ಬೇಕೋ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ದೇವರಿಗೆ ವಾಹನ ಇವನು ಕಾರಿದ್ದಂತೆ. ಆವಾಗ ದೇವರಿಗೆ ವೇದಧ್ವನಿಯನ್ನು ಪರಮಾತ್ಮನಿಗೆ ಪ್ರತಿಧ್ವನಿಸುವಂತೆ ಆ ಗರುಡ ರೆಕ್ಕೆ ಬಡಿದರೆ ಸಾಕು, ಆ ಧ್ವನಿ ವೇದಾತ್ಮಕವಾದಂತಹ ವಾಣಿ ಅಲ್ಲಿ ಕೇಳ್ತಾ ಇತ್ತಂತೆ. ಆರುಖ್ಯ ಪಯೋಧಿಂ ಸುರಾಸುರಾಗಣೈ, ಸರಿ ಆಗಲಿ ಬಂದು ಅಲ್ಲಿತ್ತು ಬಂಗಾರಮಯವಾದ ಪರ್ವತ. ಆವಾಗ ವಾಸುಕಿಯನ್ನು ಕಟ್ಟಿದ್ದಾರೆ ಪರ್ವತಕ್ಕೆ ಕಟ್ಟಿದ್ದಾಗ ಬಡ ಬಂದರು ಇವರು ದೇವತೆಗಳು ಬಂದು ಮುಖ ಹಿಡಿದ್ರಂತೆ. ಮುಖ ಹಿಡಿದಾಗ ದೈತ್ಯರು ಎಲ್ಲ ಬಂದಿದ್ದಾರೆ. ದೈತ್ಯರು ಬಂತಾರೆ, ನಾವು ಮುಖವನ್ನು ಹಿಡಿತೇವೆ ಹೊರತು ಬಾಲವನ್ನು ಹಿಡಿಯುವುದಿಲ್ಲ, ನೀವು ಸರಿ ಇರಲಿಲ್ಲ ದೇವತೆಗಳು, ನಾವು ಕಶ್ಯಪರ ಮಕ್ಕಳಿದ್ದೇವೆ, ನಮಗೂ ಮೈಲಿಗೆ ಎಂಜಲ ಮುಸುರಿ ಎಲ್ಲ ಗೊತ್ತಿದೆ, ನೀವು ಅಮಂಗಲ ಅಂತ ಹೇಳಿ ಪುಚ್ಛವನ್ನು ಬಿಟ್ಟು ಮುಖವನ್ನು ಹಿಡಿತಾ ಇದ್ದೀರಿ, ಏನಾದರೂ ಮುಖ ಶ್ರೇಷ್ಠ ಪುಚ್ಛಕ್ಕಿಂತ, ಹಾಗೆ ಮಾಡಬೇಡ್ರಿ, ಸರದು ಬಿಡ್ರಿ ಇಲ್ಲಿಂದ ನೀವು. ಸ್ವಸ್ವಾಧ್ಯಾಯ ಶ್ರುತಿ ಸಂಪನ್ನ ಪ್ರಖ್ಯಾತ ಜನ್ಮಕರ್ಮಭಿಹಿ, ಅವರೆಲ್ಲ ಹೇಳ್ತಾರೆ ನಾವು ಸ್ವಾಧ್ಯಾಯ ಶ್ರುತಿ ಸಂಪನ್ನ, ನಾವು ಪ್ರತಿನಿತ್ಯ ಅಗ್ನಿ ಕಾರ್ಯ ಮಾಡ್ತೇವೆ, ದೇವರ ಪೂಜಾ ಮಾಡ್ತೇವೆ, ನಮಗೆ ದೇವರು ಬೇರೆ ಇದ್ದಾನೆ, ದೇವರ ಪೂಜಾ ಮಾಡ್ತೇವೆ, ದಾನ ಧರ್ಮ ಯಜ್ಞ ತಪಸ್ಸು ಎಲ್ಲ ನಮಗೂ ಗೊತ್ತಿದೆ. ಇತಿ ತುಷ್ಟಿಂ, ದೇವರು ಹೇಳಿಬಿಟ್ಟಿದ್ದ. ಏನವ್ರಂತಾರೆ ಎಲ್ಲದಕ್ಕೂ ಹ್ಞೂ ಅನ್ರಿ, ಗದ್ದಲ ಹಾಕಬೇಡ್ರಿ. ನಿಮ್ಮದು ಉದ್ದೇಶ ಧ್ಯೇಯ ಸಾಧಿಸಬೇಕಾದದ್ದೇನು ಅಮೃತ ಸಿಗುವವರಿಗೆ ಅವ್ರು ಏನಂತಾರೆ ಎಲ್ಲದಕ್ಕೂ ಗೋಣ ಹಾಕ್ರಿ, ನಾನು ಇದ್ದೇನೆ ವ್ಯವಸ್ಥೆ ಮಾಡ್ತೇನೆ, ಸರಿ ಆಗಲಿ ಅಂತ ಹೇಳಿ ಪುಚ್ಛವನ್ನು ಹಿಡಿದಿದ್ದಾರೆ ದೇವತೆಗಳು. ಮೊದಲಿಗೆ ಹಿಡಿದದ್ದು ಮುಖವನ್ನು, ದೈತ್ಯರೆಲ್ಲ ಬಂದು ಮುಖವನ್ನು ಹಿಡಿದರು, ಪುಚ್ಛವನ್ನು ಈಗ ದೇವತೆಗಳೆಲ್ಲ ಹಿಡಿದಿದ್ದಾರೆ. ಸರಿ ಆಗಲಿ ಅಂತ ಮಂಥ್ಯಮಾನೇರಣವೇ ಸೋದ್ರಿ ಅನಾದ್ರೋ ಹ್ಯಪವಿಶತ ಧೀಯಮಾಣೋಪಿ ಬಲಿಹಿ ಗೌರವಾತ್ ಪಾಂಡುನಂದನ. ಆಗೇನಾಯಿತು ವಿಚಿತ್ರ ಅಂದರೆ, ಸಮುದ್ರ ಮಂಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೆಟ್ಟವನ್ನು ವಾಸುಕಿಯಿಂದ ಮುಖಭಾಗವನ್ನು ದೈತ್ಯರು ಹಿಡಿದಿದ್ದಾರೆ, ಬಾಲವನ್ನು ದೇವತೆಗಳು ಹಿಡಿದಿದ್ದಾರೆ, ಆ ಕಡೆಗೆ ಓಂ ಜಗ್ತಾರೆ, ಈ ಕಡೆಗೆ ಓಂ ಜಗ್ತಾರೆ. ಸಮುದ್ರ ಮಂಥನ ಪ್ರಾರಂಭವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಅದು ನೀರಿನ ಮೇಲೆ ನಿಂತಿರ್ತದೆ, ಆಧಾರ ಬೇಕೋ ಬೇಡ ಬೆಟ್ಟಕ್ಕೆ, ಹೋಗ್ಲಿಕ್ಕೆ ಪ್ರಾರಂಭವಾಯಿತು, ಮುಳುಗಲಿಕ್ಕೆ ಪ್ರಾರಂಭವಾಯಿತು. ಮುಳುಗಲು ಪ್ರಾರಂಭವಾದಾಗ ಬೆಟ್ಟನೇ ಒಳಗೆ ಹೋದ ಮೇಲೆ ಸಮುದ್ರ ಮಂಥನ ಎಲ್ಲಿಂದ ಆಗಬೇಕು? ಆಗ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮತ್ತೆ ನಾನು ಬರ್ತೇನೆ, ಕಾಳಜಿ ಮಾಡಬೇಡಿ. ತಂ ಕಚ್ಚಪಾತ್ಮ ತ್ವಭರಸ್ಯ ಪೃಷ್ಠೇ. ಆಗ ಪರಮಾತ್ಮ ಕಚ್ಚಪ ರೂಪದಿಂದ, ಕೂರ್ಮ ರೂಪದಿಂದ ತಥಾ ಅಥ ಅತಿಭಾರಾತ್ ಆ ವಿಷತ್ಸು ಕಾಂಚನೋ, ಅತೀಭಾರ ಬಂಗಾರಮಯವಾದ ಪರ್ವತ, ಅದು ಒಳಗೆ ಪಾತಾಳಕ್ಕೆ ಹೋಗಲು ಪ್ರಾರಂಭವಾದ. ತಂ ಕಚ್ಚಪಾತ್ಮ ತ್ವಭರಸ್ಯ ಪೃಷ್ಠೆ ಅನನ್ಯಧಾರ್ಯಂ ಪುರುಲೀಲ ಇವ. ಅನಾಯಾಸವಾಗಿ ಅದನ್ನು ನಿನ್ನ ಪೃಷ್ಠಭಾಗದಿಂದ ಎತ್ತಿ ಕಚ್ಚಪ ರೂಪದಿಂದ ನೀನು ಹಿಡಿದಿ. ದೇವತೆಗಳು ಹಿಂದೆ ಈ ಕಥೆ ಆಗಿತ್ತು, ಅದನ್ನು ದೇವರಿಗೆ ಹೀಗೆ ನಮಗೆ ನೀನು ಉದ್ಧಾರ ಮಾಡಿದಿ, ನಮಗೆ ಶಕ್ತಿ ಕೊಟ್ಟಿ, ಈಗ ಬಂದ ಆಪತ್ತನ್ನು ಪರಿಹಾರ ಮಾಡು, ಹಿಂದೆ ಮಾಡಿದ್ದಿ ಹಾಗೆ ಅಂತ ದೇವರಿಗೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡುವ ಕಥೆಯನ್ನು ಪರೀಕ್ಷಿತ ರಾಜ ತಾನು ಶುಕಾಚಾರ್ಯರಿಗೆ ಪ್ರಾರ್ಥನೆ ಮಾಡಿದ್ದಕ್ಕೆ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇರೋದು, ದೇವತೆಗಳು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಜ್ಯವನ್ನು ಕಳೆದುಕೊಂಡಿದ್ದಕ್ಕೆ. ಹಿಂದೆ ಒಮ್ಮೆ ಹೀಗೆ ನಮ್ಮ ಅವಸ್ಥೆಯಾದಾಗ ನೀನು ನಮಗೆ ಹೀಗೆ ರಕ್ಷಣೆ ಮಾಡಿದ್ದೀ ಅಂತ ದೇವರ ಮುಂದೆ ಬಂದು ದೇವರು ಮಾಡಿದ ಅನುಗ್ರಹವನ್ನು ಪ್ರಾರ್ಥನಾ ರೂಪದಲ್ಲಿ ತಿಳಿಸಿ, ಈಗ ಮತ್ತೆ ಅದೇ ರೀತಿಯಾದ ಅನುಗ್ರಹವನ್ನು ಮಾಡುವಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಕಥೆಯನ್ನು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇಷ್ಟು ವ್ಯವಸ್ಥೆ ಆಗಿದೆ. ಆಗ ಆಯಿತು, ಹಾಗಾದರೆ ಏನಾದರೂ ಇವನಿಗೆ ಸಮಸ್ಯೆ ಆಯಿತಾ? ಏನಿಲ್ಲ.
ಅದಕ್ಕೆ ಹೇಳ್ತದೆ ಭಾಗವತ, ಬಿಭ್ರತ್ತದಾನ ವರ್ತಮಾನಾತ್ ಕಚ್ಚಪೋ ಮೇನೇ ಮೇನೇಂಗ ಕಂಡೋಯನ ಪ್ರಮತ್ತಃ ಅಪ್ರಮೇಯ. ಬೆನ್ನಿಗೆ ತುರಿಸಿದಾಗ ನಾವು ತುರಿಸ್ಕೊಳ್ತೀವೋ ಇಲ್ಲಿ ಈಗ, ಹಾಗೆ ಪರಮಾತ್ಮನಿಗೆ ಬೆನ್ನಿ ತುರುಕಿಯಾದಾಗ ಆ ತುರಿಕೆಯನ್ನು ಪರಮಾತ್ಮ ಪರಿಹಾರ ಮಾಡಿಕೊಂಡಂತೆ ಈ ಭಾರವನ್ನು ಎತ್ತಿ ಅದನ್ನು ಆ ಕಡೆ ಈ ಕಡೆ ಜಗ್ಗಿದಾಗ ಅದು ಆಗಲ್ಲಲ್ಲಿ ಪುಟಿಬೇಕಲ್ಲ, ಮೇಲೆ ಪುಟಿಲಿಕ್ಕೆ ಪ್ರಾರಂಭವಾಯಿತು. ಮತ್ತೆ ಪುನಃ ತಳಗೆ ಒಳಗೆ ಹೋಗೋದು ನಿಂತು ಮೇಲೆ ಹಾರಲಿಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡಿದರು. ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅಜಿತ ರೂಪನಾಗಿ 1000 ಕೈಗಳಿಂದ ಪರಮಾತ್ಮ ಹಿಡಿದಿದ್ದಾನೆ ಬೆಟ್ಟವನ್ನು, ಆಚೀಚಿ ಹೋಗದಂತೆ. ಮೇಲೆ ತಳಗಡೆ ಎರಡೂ ಕಡೆಗೆ ತಿಕ್ಕಾಟ ಪ್ರಾರಂಭವಾಯಿತು. ಮೇಲೆ ಹಾರಲಿಲ್ಲ, ತಳಗೆ ಒಳಗೆ ಕುಸಿಲಿಲ್ಲ. ಆದರೆ ಆ ಎರಡೂ ಕಡೆ ಭಾರ ಇರೋದರಿಂದ ಮಧ್ಯಭಾಗ ಪರ್ವತ ಶೀಳಿಕ್ಕೆ ಶುರು ಆಯಿತು. ಮಂದರ ಪರ್ವತದ ಅವಸ್ಥೆಯನ್ನು ನೋಡ್ರಿ. ಈಗ ಇಬ್ಬರು ಬಲಿಷ್ಠರಾದ ವ್ಯಕ್ತಿಗಳು ಆಚೆ ಈಚೆ ಎರಡೂ ಕಡೆಯಿಂದ ತಿಕ್ಲಿಕ್ಕೆ ಪ್ರಾರಂಭ ಮಾಡಿದರೆ ಮಧ್ಯದಲ್ಲಿ ಇದ್ದ ವ್ಯಕ್ತಿ ಏನಾಗಬೇಕು ಅವಸ್ಥೆ? ಮತ್ತೆ ಪರಮಾತ್ಮ ಪರ್ವತದಲ್ಲಿ ಹೊಕ್ಕಿದ. ತಳಗೆ ಪರಮಾತ್ಮ, ಮಧ್ಯದಲ್ಲಿ ಪರಮಾತ್ಮ, ಮೇಲೆ ಪರಮಾತ್ಮ. 3 ರೂಪಗಳು ಪರಮಾತ್ಮನದು. ಇಷ್ಟಾದಾಗ ಭಾಳೋ ಹೊತ್ತು, ಎಷ್ಟು ವರ್ಷ ಸಮುದ್ರ ಮಥನ ಆಗಿದೆ ಲೆಕ್ಕ ಇಲ್ಲ. 1000 ವರ್ಷ ಸಮುದ್ರ ಮಥನ ಆಗಿದೆ. ಅಲ್ಲಿ ಸಮುದ್ರ ಮಥನ ಮಾಡಬೇಕಾದಾಗ ಎಲ್ಲ ಹೇಳ್ತಾರೆ, ವನಸ್ಪತಿ ಧಾತುಗಳು ಅದು ಇದನ್ನೆಲ್ಲ ಹಾಕ್ತಾರೆ. ಹಾಕಿ ಸಮುದ್ರ ಮಥನ ಪ್ರಾರಂಭ ಮಾಡ್ತಾರೆ. 1000 ವರ್ಷಗಳ ಸಮುದ್ರ ಮಥನ ಇದು. 1 ವರ್ಷ, 2 ವರ್ಷ, 4 ವರ್ಷ, 10 ವರ್ಷ, 100 ವರ್ಷ ಅಲ್ಲ. ಅಷ್ಟು ವರ್ಷಗಳ ಸಮುದ್ರ ಮಥನ ಆದಾಗ ಎಲ್ಲ ದ್ರವ್ಯಗಳು ಪ್ರಾರಂಭ. ಸಮುದ್ರ ಮಥನ ಮಾಡೋ ಎಷ್ಟೊತ್ತು ಮಾಡ್ತಾರೆ? ದೇವತೆಗಳಿಗೂ ದಾನವರಿಗೂ ಇಬ್ಬರಿಗೂ ಸುಸ್ತಾಯಿತು. ಅದರೊಳಗೂ ದಾನವರಿಗಂತೂ ಹೆಚ್ಚು. ಯಾಕೆಂದರೆ ವಾಸುಕಿಗೆ ತೊಂದರೆ ಆಯಿತು. ಅವ ವಿಷಫುತ್ಕಾರ ಮಾಡಲು ಪ್ರಾರಂಭ ಮಾಡಿದ. ಒಂದು 2ನೇ ಫ್ಲೋರ್ 3ನೇ ಫ್ಲೋರಿಗೆ ಹತ್ತಿರಿ, ಲಿಫ್ಟ್ ಕೆಟ್ಟದಂದ್ರೆ ಹತ್ತು ಬರ್ತೀರಿ. ಬಂದ ಮೇಲೆ ಏನಾಗ್ತದೆ? ದಮ್ ಹತ್ತದಲ್ಲ, ಉಸಲ ಜೋರ ಮೇಲೆ ತಳಗೆ ಶ್ವಾಸ ಪ್ರಾರಂಭ ಮಾಡ್ತೀರಿಲ್ಲ ಲಿಫ್ಟ್ ಕೆಟ್ಟಾಗ. ಹಾಗಾಯ್ತು ವಾಸುಕಿಗೆ. ಆ ಕಡೆಯಿಂದ ಈ ಕಡೆಯಿಂದ ಇಬ್ಬರೂ ಎಳಿತಾ ಇದ್ದಾರೆ. ಜೋರಾದ ಶ್ವಾಸ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ, ವಿಷಫುತ್ಕಾರ. ಅದರಿಂದ ವಿಷದಿಂದ ಇವರೆಲ್ಲ ದಾನವರು ಕೆಲವರು ಸತ್ಯ ಹೋದರು, ಕೆಲವರು ಮೂರ್ಛೆಗೆ ಬಂದು ಬಿದ್ದರು. ಈ ಅವಸ್ಥೆ ಬಂತು. ಈ ಅವಸ್ಥಾ ಬಂದ ಮೇಲೆ ಮತ್ತೆ ದೇವರು ಸತ್ಯ ಸಂಕಲ್ಪ, ಪರಮಾತ್ಮ ಅವನು ಸಂಕಲ್ಪ ಮಾಡಿದ್ದಾನೆ. ಏನಂತ ಸಂಕಲ್ಪ ಮಾಡಿದ್ದಾನೆ? ಸಮುದ್ರ ಮಥನ ನಾನು ಮಾಡಿಸಬೇಕು. ಆ ಪರಮಾತ್ಮ ಸಂಕಲ್ಪದ ಮುಂದೆ ಯಾವುದೂ ನಿಂದಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪರಮಾತ್ಮ ದೇವತೆಗಳಲ್ಲಿಯೂ ದಾನವರಲ್ಲಿಯೂ ಪ್ರವೇಶ ಮಾಡಿದ್ದಾನೆ ಒಂದು ರೂಪದಿಂದ. ಹಾಗಾಗಿ ಉಪರ್ಯದಶ್ಚಾತ್ಮ ನಿನೇತ್ರ ಗೋತ್ರಯೋ ತ್ವಯಾ ಪರೇಣ ವಿಶತಾ ಸಮೇದಿತ ಮಮಂತುರಬ್ಧಿಂ ಸಹಸಾ ಮದೋತ್ಕಟ ಸುರಾಸುರಾಕ್ಷೋಭಿತ ನಕ್ರಚಕ್ರಂ. ಪರಮಾತ್ಮ ಎಲ್ಲೆಲ್ಲಿ ಪ್ರವೇಶ ಮಾಡಿದ್ದಾನೆ ನೋಡಿ. ಸದಾಕಾಲ ನಾವು ತಿಳಿಬೇಕಾದದ್ದು, ಇಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಇದ್ದದ್ದನ್ನು ತೋರಿಸಿದ್ದಾನೆ. ಹೀಗೆ ಜಗತ್ತಿನಲ್ಲಿ ಚರಾಚರ ಸಮಸ್ತ ಪ್ರಪಂಚದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ. ಪರಮಾತ್ಮ ಇದ್ದಾನಂತೆ ನಡೀತದೆ. ಇದನ್ನು ಪ್ರಾರಂಭದಲ್ಲೇನೆ ನಾನು ಹೇಳಿದ್ದೇನೆ. ಆತ್ಮ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಬುಂಜೀತಾ ಮಾರುದಕ್ಕಸ್ಯ ಸಿದ್ಧನಂ. ಉಪನಿಷತ್ತಿನಲ್ಲಿ ಬಂದಂತಹ ಈಶಾವಾಸ್ಯಮಿದಂ ಸರ್ವಂ. ಇಲ್ಲ ಆತ್ಮಾವಾಸ್ಯ, ದೇವರಿಲ್ಲ ಅಂತಂದರೆ ಆ ಪದಾರ್ಥಕ್ಕೆ ಅಸ್ತಿತ್ವ ಇಲ್ಲ. ಜಡವಾಗಲಿ ಚೇತನವಾಗಲಿ ಆ ಸತ್ತಾಪ್ರತೀತಿ ಪ್ರವೃತ್ತಿಗಳಿಲ್ಲ, ಯಾವ ಕೆಲಸನೂ ಆಗುವುದಿಲ್ಲ. ಇಷ್ಟು ವ್ಯವಸ್ಥೆ ಇದೆ ಅಂದಮೇಲೆ ಇದು ನಿಶ್ಚಿತ. ಆದರೆ ಈ ಸಮುದ್ರ ಮಥನವನ್ನು ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು ಪರಮಾತ್ಮ ಎಲ್ಲ ಕಡೆಗೆ ನಾನಿದ್ದೇನೆ, ನಾನಿಲ್ಲಂದರೆ ಏನೂ ಆಗುವುದಿಲ್ಲ ಅಂತನ್ನೋದನ್ನು ಈ ಕಥೆ ಮೂಲಕವಾಗಿ ನಮಗೆ ಇದ್ದ ಸಿದ್ಧಾಂತವನ್ನು, ತತ್ವವನ್ನು ಅಥವಾ ಅನುಸಂಧಾನಕ್ಕೆ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಭಾಗವತವು ಅದೇ ಹೇಳುತ್ತದೆ. ಆ ಭಾಗವತದಲ್ಲಿದ್ದ ಶ್ಲೋಕವನ್ನೇ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹಾಕಿದ್ದಾರೆ. ಉಪರ್ಯದಶ್ಚಾತ್ಮನಿ ನೇತ್ರಗೋತ್ರಯೋ ಪರೇ ತ್ವಯಾ ಪರೇಣ ವಿಶತಾ ಸಮೇದಿತಾ ಮಮಂತರಬ್ಧಿಂ ಸಹಸಾ ಮದೋತ್ಕಟ ಮಹಾದ್ರಿಣಾಕ್ಷೋಭಿತ ನಕ್ರಚಕ್ರಂ. ಇಷ್ಟು ಪರಮಾತ್ಮ ಎಲ್ಲ ಕಡೆಗೆ ಮತ್ತು ಪ್ರವೇಶ ಮಾಡಿ ಸಮುದ್ರ ಮಥನ ಮಾಡ್ತಾ ಇದ್ದಾನೆ. ಇಷ್ಟು ನಡೀತಾ ಇದ್ದಾಗ ಮೊಟ್ಟ ಮೊದಲು ಎಷ್ಟೋ ವರ್ಷಗಳ ಸಮುದ್ರ ಮಥನ ಆದ ಮೇಲೆ ಒಂದು ಹಾಲಾಹಲ ವಿಷ ಬಂತು. ಕಲೇಸ್ವರೂಪಂ ತದತೀಯ ದುಸ್ಸಹಂ ವರಾತ್ ವಿಧಾತು ಸಕಲೈಶ್ಚ ದುಸ್ಪೃಹಂ.
ಬ್ರಹ್ಮದೇವರ ವರ ಇದೆ. ಯಾರೂ ಅದನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅದು ಕಲಿ ಸ್ವರೂಪ. ಅದು ಕಲಿ ಬೇರೆಯಲ್ಲ, ಈ ವಿಷ ಬೇರೆಯಲ್ಲ. ಅಷ್ಟು ಅದು ಬಂದದ್ದು ಎದರಲ್ಲಿ? ಬಂಗಾರದ ಪಾತ್ರೆಯಲ್ಲಿ ಇದ್ದದ್ದು ಹಾಲಾಹಲ ವಿಷ, ಕಲಿ ಸ್ವರೂಪ. ಅದನ್ನು ಮುಟ್ಟಲು ಸಾಧ್ಯವಿಲ್ಲ. ಮುಟ್ಟಿದರೆ ಸುಟ್ಟೆ ಭಸ್ಮರೇ ಆಗ್ತಾರೆ ಅಂತ ಎಲ್ಲ ಕಡೆಗೆ ಬಂದಾಗ ಜಗದ್ಘ್ರಾಸಿ, ಜಗತ್ತನ್ನು ಸುಟ್ಟು ಭಸ್ಮ ಮಾಡುವ ಶಕ್ತಿ ಇದ್ದ ಆ ವಿಷ ಬಂದರೆ ಎಲ್ಲರೂ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಗ ಪರಮಾತ್ಮ ವಿಚಾರ ಮಾಡಿದ, ವಾಯುದೇವರನ್ನು ಕರೆದ. ವಾಯು ಬಾಯಿಲಿ ಅಂತ. ವಾಯುದೇವರು ಪರಮಾತ್ಮನ ಮಗ. ಹಾಗಾಗಿ ಕರೆದು, ಈ ಬಂಗಾರ ಪಾತ್ರೆಯಲ್ಲಿದ್ದ ವಿಷವನ್ನು ನೀನು ಕುಡಿದು ಬಿಡು. ಬೆಳ್ಳಿ ಲೋಟರೊಳಗೆ ಬಾದಾಮ್, ಕೇಸರ್, ಪಿಸ್ತಾ ಹಾಕಿ ಕೊಟ್ಟ ಹಾಲು ಕುಡಿ, ಹೆಂಗೆ ಕುಡಿ ಅಂತ ಹೇಳಿದರೆ ಹೆಂಗೆ? ಅದನ್ನು ಕುಡಿ ಅಂದರೆ ಕುಡಿಬೋದಪ್ಪ, ಅಪ್ಪ ಕೊಟ್ಟಿದ್ದಾನೆ. ಇವರಿಗೆಲ್ಲ ಬೆಳ್ಳಿ ವಾಟ, ಇದು ಏನಂತಾರೆ ಸ್ಟೀಲಿನ ವಾಟದಾಗ ಕೊಟ್ಟಾರೆ ಹಾಲು, ನನಗೆ ಬೆಳ್ಳಿ ವಾಟದಾಗ ಕೊಡ್ಲಿಕ್ಕತ್ತಾನ. ಸ್ವಲ್ಪ ಕ್ವಾಲಿಟಿ ಪದಾರ್ಥ ಅಂತ ಹೇಳಿ ಏನೋ ಮರ್ಯಾದೆ ಬೀಗರು ಬಂದಾರ ಅಂತ ಕೊಡ್ಬೋದ್ರಿಪ್ಪ. ಇದು ಹಾಲಾಹಲ ವಿಷ ಮಗನಿಗೆ ಕೊಡ್ರಿ, ಅದನ್ನು ಮಗನಿಗೆ ಕುಡಿಸ್ತಾ ಇದ್ದಾರೆ. ಅದು ಯಾರೂ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಇಂಥ ಪರಿಸ್ಥಿತಿ ಅಂದರೆ ವಾಯುದೇವರಿಗೆ ಪರಮಾತ್ಮನ ಮೇಲೆ ಇದ್ದ ವಿಶ್ವಾಸ, ಪರಮಾತ್ಮ ಇವನಿಗೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂತಲೂ ಪೂರ್ಣ ಸರ್ವಜ್ಞ ಪರಮಾತ್ಮ. ಅವನಿಗೇನು ತಿಳಿಯುತ್ತದೋ ಅಂತ ಹೇಳೋದು ಕಾರಣವಿಲ್ಲ. ಎಲ್ಲ ಪರಮಾತ್ಮ ಸರ್ವಜ್ಞ ತಿಳಿದಿದ್ದಾನೆ. ವಾಯುದೇವರ ಪರಾಕ್ರಮ, ವಾಯುದೇವರ ಶಕ್ತಿ. ಕಲಿ ವಾಯುದೇವರ ಮುಂದೆ ಅತ್ಯಂತ ಕ್ಷುದ್ರ ಜೀವಿ ಅಂತನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಯಿತು. ವಾಯುದೇವರಿಗೆ ಕಲಿಯ ಆಕಣಾಶ್ಮ ಸಮೋ ವಾಯು. ವಾಯುದೇವರ ಸಾಮರ್ಥ್ಯ ಎಂಥದ್ದು ಅಂದರೆ, ಎಲ್ಲರಲ್ಲಿ ಕಲಿ ಪ್ರವೇಶ ಇದ್ದರೂ ವಾಯುದೇವರಲ್ಲಿ ಕಲಿ ಪ್ರವೇಶ ಇಲ್ಲ, ಕಲಿ ಬಾಧೆ ಇಲ್ಲ ಅಂತನ್ನೋದು ಪೂರ್ಣ ಸ್ಪಷ್ಟವಾಗಿ ತಿಳಿಸಿಕೊಡಬೇಕಾಗಿದೆ ಅನ್ನೋ ಸಲುವಾಗಿಯೇ ಪರಮಾತ್ಮ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆಗ ಆರಾಮಾಗಿ ಕೆಲವೊಮ್ಮೆ ಏನಾಗ್ತದೆ, ದೃಷ್ಟಾಂತ ಕೊಡ್ತಿರ್ತಾರಲ್ಲ, ನಿನಗೆ ಬಂಗಾರ ಕಡ್ಡಿ ಕೊಡ್ತೇನೆ, ಅದನ್ನು ಕಣ್ಣಿಗೆ ಚುಚ್ಕೊಂಡು. ಸಾಮಾನ್ಯ ಕಡ್ಡಿ, ಬಿದಿರಿನ ಕಡ್ಡಿಗೆ, ಕಸ್ಬರಿ ಕಡ್ಡಿಯಿಂದ ಅದನ್ನೇನು ಚುಚ್ಕೊಳ್ಳೋದು? ಬಂಗಾರ ಕಡ್ಡಿ ಕೊಟ್ಟಿನಿ, ಅದು ಚುಚ್ಕೋ, ಬಂಗಾರ ಕಡ್ಡಿ ಇಟ್ಕೋತಾನೇನು ಮನುಷ್ಯ? ಬಂಗಾರ ಕಡ್ಡಿ ಕೊಟ್ಟಿನೋ ಅದನ್ನು ತೊಗೊಂಡು ಕಣ್ಣಿಗೆ ಚುಚ್ಕೋ, ಅದನ್ನು ನೀನೇ ಇಟ್ಕೊಂಡ್ಬಿಡು. ಯಾರು ಮಾಡ್ತಾನೆ? ಮಾಡೋದಿಲ್ಲ. ಬುದ್ಧಿವಂತ ಅಂತೂ ಮಾಡೋದಿಲ್ಲ, ದಡ್ಡ ಮಾಡ್ಬೋದು. ಅಂಥದ್ದು ಬಂಗಾರ ಪಾತ್ರೆಯಲ್ಲಿ ಮತ್ತು ನಿನಗೆ ಮತ್ತೆ ವಿಷವನ್ನು ಕೊಡಿ ಅಂತ ಹೇಳಿದರೆ, ದೇವರ ಮೇಲೆ ಅತಿಯಾದ ವಿಶ್ವಾಸ, ಭಕ್ತಿ, ಅದರಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನು ತ್ರಿಲೋಕ ಜನನಿ ವಿಷಯ ಪೀತೇನ ವಿಸ್ಮಯೋ ಆಪ ಸಮಸ್ತ ಶಕ್ತಿ. ಹುರುಳಿ ಕಾಳುಗಳನ್ನು ಸಣ್ಣ ವಾಸುದೇವನಿಗೆ ತಿನ್ನಿಸಿದ್ರಂತೆ. ಆಗ ಅಲ್ಲಿ ಇದ್ದ ತಾಯಿ, ಮದ್ದಿಗೆ ಭಟ್ಟರು, ಪಾಪ ಕಲ್ಯಾಣಿ ಸಣ್ಣ ಹುಡುಗಿ ಹಸಿವೆ ಆಗಿದೆ ಅಂತ, ಕೂಸಿಗೆ ಏನಾದರೂ ಕೊಡಬೇಕು, ಅಳತಾ ಇದೆ ಅಂತ ಹುರುಳಿಗಾಳ ಇದ್ದು ಅದನ್ನು ತಿನ್ನಿಸಿದ್ರಂತೆ. ತಿಂದ ತಕ್ಷಣ ಏನು ತಿಂದು, ಇಲ್ಲ ಇದನ್ನು ಕೊಟ್ಟೆ, ಅದನ್ನು ತಿಂದು ಕೂಸು. ಭಾಳ ತೊಂದರೆ, ಅದು ಭಾಳ ಹೀಟ್ ಪದಾರ್ಥ. ಅದು ಗಾಬರಿಯಾಗಿ ಆಶ್ಚರ್ಯವಾಗಿ ಏನಾಗ್ತದೋ ಕೂಸಿಗೆ ಅಂತ ಕೇಳಿದ್ರೆ ಏನಿಲ್ಲ, ಆರಾಮ್ ಜೀರ್ಣ ಮಾಡ್ಕೊಂಡು ಕೊಟ್ಟಿದ್ದಾರೆ ವಾಯು. ಆವಾಗ ಈ ಶ್ಲೋಕವನ್ನು ಹೇಳ್ತಾರೆ. ಲಕ್ಷ್ಮೀದೇವಿ ಸ್ವಯಂ ಸಾಕ್ಷಾತ್ ಪರಮಾತ್ಮ ಇಬ್ಬರೂ ತನ್ನ ಮಗನಿಗೆ ಈ ವಿಷವನ್ನು ಕೊಟ್ಟಾಗೆ ಅವರಿಗೆ ಸಮಸ್ಯೆ ಮಾಡಿಕೊಳ್ಳಿಲ್ಲ ಅಂತ. ಯಾಕೆಂದರೆ ವಾಯುದೇವರ ಶಕ್ತಿ ಗೊತ್ತು, ದೇವರ ಅನುಗ್ರಹದಿಂದ ವಾಯುದೇವರಿಷ್ಟು ಸಮರ್ಥರಾಗಿದ್ದಾರಂತೆ. ಹಾಗಾಗಿ ಆರಾಮಾಗಿ ಕುಡಿದಿದ್ದಾರೆ. ಕುಡಿದು ಇನ್ನೇನು ಮುಗಿಸ್ಬೇಕು ಅಷ್ಟರಲ್ಲಿ ರುದ್ರದೇವರು ಬಂದರು. ನನಗೂ ಸ್ವಲ್ಪ ಬೇಕು, ನಾನು ಕುಡಿತೇನೆ, ನಾನು ಭಾಗವಹಿಸ್ತೇನೆ ಅಂತ ರುದ್ರದೇವರು ಕೇಳಿದ್ದಕ್ಕೆ ಆಗೋದಿಲ್ಲ, ಬೇಡ ಅಂತ ಹೇಳಿದರು. ಕೇಳಲೇ ಇಲ್ಲ, ಕೊನೆಯವರೆಗೂ ಬೇಕು, ನಾನು ಕೇಳ್ತೇನೆ, ನಾನು ಕುಡಿತೇನೆ. ಕರೇ ವಿಮಥ್ಯಾಸ್ತವಲಂ, ಆ ವಿಷವನ್ನು, ಒಂದು ಒಂದೇ ಹನಿ ವಿಷವನ್ನು ಹಾಕಿಕೊಂಡು ಕೈಯಿಂದ ಮಥನ ಮಾಡಿದ್ದಾರಂತೆ. ಅಂದರೆ ಆ ವಿಷವನ್ನು ನಿರ್ವಿಣ್ಣವಾಗಿ ಮಾಡಿದ್ದಾರೆ, ಶಕ್ತಿ ಇಲ್ಲದೆ ಇದ್ದಂತೆ ಮಾಡಿದ್ದಾರೆ. ಅಂಥ ಒಂದು ಬಿಂದು ವಿಷವನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ಆ ವಿಷವನ್ನು ಕುಡಿದರೆ ಗಂಟಲಿನ ಒಳಗೆ ಹೋದರೆ ಮೂರ್ಛಿತರಾಗಿ ಬಿದ್ದರು. ತಲೆಸೂಲಿ ಪ್ರಾರಂಭವಾಯಿತು, ಕಂಠ ನೀಲಿಯಾಗಿ ಹೋಯಿತು, ಕಪ್ಪಾಗಿ ಹೋಯಿತು. ಇಷ್ಟೆಲ್ಲ ಶ್ರಮ ಆಗಿದೆ ಅವರಿಗೆ. ಒಂದು ಬಿಂದು, ಅದೂ ನಿರ್ಮಥ್ಯ ಮಾಡಿಕೊಟ್ಟು, ಏನೂ ಶಕ್ತಿ ಇಲ್ಲದೆ ಇದ್ದಂತೆ ಮಾಡಿಕೊಟ್ಟು. ಶ್ರೀಮದಾಚಾರ್ಯ ತಿಳಿಸ್ತಾರೆ, ಯಥಾಸ್ವರೂಪವನ್ನು ತಿಳಿದುಕೊಳ್ಬೇಕು. ವಾಯುದೇವರ ಸ್ವರೂಪ ಏನು, ರುದ್ರದೇವರ ಸ್ವರೂಪ ಏನು, ಲಕ್ಷ್ಮೀದೇವಿ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು, ಯಾರಿಗೆ ಎಷ್ಟು ಶಕ್ತಿ ಇದೆ, ಯಾರಿಗೂ ಎಷ್ಟು ಬಲ ಇದೆ. ನಾವು ಗಣಪತಿಯನ್ನು ದೇವರ ಅಂತ ಮಾಡಿ ಕೂಡಿಸಬಾರದು, ದೇವರನ್ನು ಗಣಪತಿ ಅಂತ ಮಾಡಬಾರದು. ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳಿವೆ ನೋಡ್ರಿ, ಆಯಾ ಸ್ಥಾನದಲ್ಲಿ ನಾವು ಇಟ್ಟು ಪೂಜೆ ಮಾಡಿದರೆ ಆಯಾ ದೇವತೆಗಳಿಗೆ ಸಂತೋಷ ಆಗ್ತದೆ.
ಅವರ ಅನುಗ್ರಹ ಆಗ್ತದೆ, ಇಲ್ಲದಿದ್ದರೆ ನಿಗ್ರಹ ಆಗ್ತದೆ. ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಇಷ್ಟು ಸಮರ್ಥರಾಗಿದ್ದಾರೆ ಅಂತ ಅವರು ದೇವರು ಮಾಡಬಾರದು. ದೇವರಂತ ಮಾಡಿದರೆ ಶ್ರೀಮದಾಚಾರ್ಯಗೆ ಸಿಟ್ಟು ಬರುತ್ತೆ. ನಾನು ಏನಿದ್ದೇನೋ ನನ್ನ ಸರಿಯಾದ ಜ್ಞಾನವನ್ನು ಮಾಡಿಕೊ. ದೇವರೇನಿದ್ದಾರೆ, ದೇವರ ಸ್ವರೂಪವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ದೇವತೆಗಳ, ಎಲ್ಲ ಪರಂಪರೆಯ ಗುರುಗಳ ತತ್ವಜ್ಞಾನದಲ್ಲಿ ತತ್ವಜ್ಞಾನ ಕ್ಷೇತ್ರ ನಮ್ಮದು, ತಾರತಮ್ಯ ಕ್ಷೇತ್ರ ನಮ್ಮದು, ತಾರತಮ್ಯನೇ ಸಿದ್ಧಾಂತ ನಮ್ಮದು. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ನಮಗೆ ಪ್ರವೇಶ ಇಲ್ಲ. ಶ್ರೀಮದಾಚಾರ್ಯ ಶಾಸ್ತ್ರದಲ್ಲಿ ಪ್ರವೇಶ ಮಾಡಿ ತಿಳ್ಕೋಬೇಕಾದದ್ದು ಇದೆ. ಹಾಗೆ ತಿಳಿದುಕೊಂಡ್ರೆ ಅವರು ಪೂಜಾ ಸ್ವೀಕಾರ ಮಾಡ್ತಾರೆ, ನಿಮಗೆ ಕೇಳಿದ್ದು ಇಷ್ಟಾರ್ಥಗಳನ್ನು ಅನುಗ್ರಹಪೂರ್ವಕವಾಗಿ ಕೊಡ್ತಾರೆ. ರುದ್ರದೇವರು ಸಾಮಾನ್ಯರಾದವರಲ್ಲ, ಮನೋಭಿಮಾನಿ ದೇವತೆಗಳು, ಅನಂತಾನಂತ ಜೀವರಾಶಿಗಳಿಗೆ ಮನಪ್ರೇರಕರಾದವರು. ಇಂಥ ಮಹಾನುಭಾವರಿಗೂ ಮಹಾನುಭಾವರಿದ್ದಾರೆ ವಾಯುದೇವರು, ಆ ವಾಯುದೇವರಿಗೂ ಮಹಾನುಭಾವ ಇದ್ದಾನೆ ಪರಮಾತ್ಮ. ಹಾಗಾಗಿ ಹಾಗೇ ಅನುಸಂಧಾನ ಮಾಡಬೇಕು. ಇಂಥ ವಾಯುದೇವರು ಆ ವಾಯುದೇವರ ಕೊಟ್ಟಂತಹ ವಿಷವನ್ನು ತರಲಿಕ್ಕಾಗಲಿಲ್ಲ. ಆಗ ಚಂದ್ರನನ್ನು ತಲೆ ಮೇಲೆ ಇಟ್ಟುಕೊಂಡು, ಗಂಗಾದೇವಿಯನ್ನು ತಲೆಯಲ್ಲಿ ಮೇಲೆ ಇಟ್ಟುಕೊಂಡು, ತಂಪಾಗಬೇಕು ಅಂತ ಹಾವುಗಳನ್ನೆಲ್ಲ ಮೈಗೆ ಸುತ್ತುಕೊಂಡು ರುದ್ರದೇವರು ಸಮಾಧಾನಗೊಂಡರು. ಇಷ್ಟು ಪರಿಸ್ಥಿತಿ ಆಯಿತು. ಇದು ಸಮುದ್ರ ಮಥನದಲ್ಲಿ ಮೊದಲನೇದ್ದು ಪದಾರ್ಥ ಬಂದದ್ದು ವಿಷ. ಆ ವಿಷಕ್ಕೆ ಈ ಸಮಸ್ಯೆ ಮಾಡಿಕೊಂಡ್ರು. ಆದರೆ ವಾಯುದೇವರಿಗೆ ಏನು ಸಮಸ್ಯೆ, ಪೀತ್ವಾ ವಿಕಾರೋ ನ ಬಭೂವ ವಾಯೋ, ವಾಯುದೇವರಿಗೆ ಏನೂ ಆಗಲಿಲ್ಲ. ಕಲೆ ಶರೀರಾಧವನ್ ಕುನಾಗಾ, ಆಗ ಕುನಾಗಗಳು, ಕೆಟ್ಟ ನಾಗಗಳು ಆ ಬಿದ್ದ ಸ್ವಲ್ಪ ಒಂದು ಹನಿ ತಳಗೆ ಬಿತ್ತಂತೆ, ವಿಮಥ್ಯ ಮಾಡಿಕೊಟ್ಟಂತಹದ್ದು. ಆಗ ಆ ಕಲೆ ಶರೀರಾತ್, ಆ ಕಲಿ ಸ್ವರೂಪವಾದಂತಹ ವಿಷದಿಂದ ಕುನಾಗ, ವೃಶ್ಚಿಕ, ಶ್ವಾಪದ, ಯಾತುಧಾನ, ಇವರೆಲ್ಲ ಮಹಾಮಹಾ ವಿಷಸರ್ಪಗಳು, ಚೇಳು ಮತ್ತು ಶ್ವಾಪದ, ಯಾತುಧಾನರು ಇವರೆಲ್ಲ ಹುಟ್ಟಿದ್ದಾರೆ ಭೂಮಿ ಮೇಲೆ ಬಿದ್ದಾಗ. ಅಥತ್ವಯಾಬ್ದೋಚ್ಚ ವಿಮಥ್ಯಮಾನೇ ಸುರಾಭವತ್ತಾಮ ಸುರಾಮವಾಪು. ಆಗ ಮತ್ತೆ ಮಥನ ಮಾಡ್ತಾ ಇದ್ದಾರೆ. ಮಥನೆ ಮಾಡಿದಾಗ ಹಾಗೆ ಹೊರಗೆ ಬಂದದ್ದು ಉಚ್ಚೈಶ್ರವೋ ನಾಮ, ಉಚ್ಚೈಶ್ರವ ಅಂತನೂ ಕುದುರೆ. ಆ ಕುದುರೆಯನ್ನು ಏನು ಮಾಡಿದ್ದಾನೆ, ಬಲಿ ಅಂದರೆ ಶತ್ರು ಪಕ್ಷ, ಅಸುರ ಪಕ್ಷದಲ್ಲಿ ರಾಜನಾದವನು ಬಲಿ, ಅದನ್ನು ಇಟ್ಟುಕೊಂಡಿದ್ದಾನಂತೆ. ಐರಾವತ ಬಂತು. ಐರಾವತವನ್ನು 4 ಹಲ್ಲುಗಳ ಐರಾವತ ಅದು. ದಂತೈಶ್ಚತುರ್ಭಿಹಿ, ಶ್ವೇತ, ಬಿಳಿಯಾದ ಆನೆ, ಬಿಳಿಯಾದ ಆನೆ, ಭಾರಿ ಬಲಿಷ್ಠ ಆನೆಯನ್ನು ಇಂದ್ರ ಇಟ್ಟುಕೊಂಡಿದ್ದಾನೆ. ಆ ಇಂದ್ರ ಇಟ್ಟುಕೊಂಡಿದ್ದಕ್ಕೇನೆ ಅಗಸ್ತ್ಯರು ಮತ್ತು ನಿರ್ಮಾಲ್ಯ ಕೊಟ್ಟಿದ್ದಕ್ಕೆ ಎತ್ತಿ ಆ ಐರಾವತ ತುಳಿದಿದ್ದಕ್ಕೆ ಶಾಪಕ್ಕಾಗೇನೆ ಪ್ರಾರ್ಥನೆಗಾಗೇನೆ ಪರಮಾತ್ಮ ಈ ಸಮುದ್ರ ಮಥನ ಮಾಡ್ತಾ ಇದ್ದ. ಸಮುದ್ರ ಮಥನದಲ್ಲಿ ಐರಾವತ ಅಂದರೆ ಹಿಂದಿನ ಕಲ್ಪದಲ್ಲಿ ಮಾಡಿದಂತಹ ಕಥೆ ಇದು. ಅದಕ್ಕೆ ನಾನು ಹೇಳಿದೆ, ಹಿಂದೆ ಹೀಗಾದಾಗ, ನಮಗೆ ಸಮಸ್ಯೆ ಬಂದಾಗ ನೀನು ಹೀಗೆ ಅನುಗ್ರಹ ಮಾಡಿದ್ದಿ, ಈಗ ಸಮಸ್ಯೆ ಆಗಿದೆ, ಅದನ್ನು ಪರಿಹಾರ ಮಾಡು. ಪ್ರತಿ ಕಲ್ಪದಲ್ಲಿಯೂ ಎಲ್ಲ ಕಥೆಗಳಾಗ್ತವೆ. ಬ್ರಹ್ಮದೇವರ ಒಂದು ದಿನಮಾನದಲ್ಲಿ ದಶಾವತಾರಗಳಾಗಿ ಹೋಗ್ತವೆ. ಇಷ್ಟು ದೊಡ್ಡದಾದ ಆಯುಷ್ಯ ಬ್ರಹ್ಮದೇವರು ಇರಲಿ. ಹಾಗಾಗಿ ತಥೋಭವತ್ ಪಾರಿಜಾತ, ಇಷ್ಟಾದ ಮೇಲೆ ಐರಾವತವನ್ನು ಇಟ್ಟುಕೊಂಡ. ಕೌಸ್ತುಭಮಣಿ ಬಂತು. ಕೌಸ್ತುಭಾಕ್ಯಂ ತದ್ ರತ್ನಂ ಪದ್ಮರಾಸೋ ಮಹೋದದೇಹೆ ತಸ್ಮಿನ್ ಹರಿಸ್ಪೃಶಾಂ ಚಕ್ರೆ ವಕ್ಷೋ ಅಲಂಕರಣೆ ಮಣೋ. ಆ ಕೌಸ್ತುಭಮಣಿಯನ್ನು ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದಂತಹ ಕೌಸ್ತುಭಮಣಿ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ, ಅವನು ಹಾಕಿಕೊಂಡಿದ್ದಾನೆ. ಪಾರಿಜಾತ ವೃಕ್ಷ ಬಂದಿದೆ, ಭಾರಿ ಸುಗಂಧ ವಾಸನೆ. ಆ ಪಾರಿಜಾತ ವೃಕ್ಷ ಗಂಧ, ಅದನ್ನು ಸುರಲೋಕ ವಿಭೂಷಿತಂ, ಸ್ವರ್ಗಲೋಕದಲ್ಲಿ ಇಟ್ಟುಕೊಂಡಿದ್ದಾರೆ ದೇವತೆಗಳು. ಇಷ್ಟಾಗಿದೆ. ಆವಾಗ ಅಪ್ಸರಾಸ್ತ್ರೀಯರು ಬಂದಿದ್ದಾರೆ, ಅವರೆಲ್ಲ ಸ್ವರ್ಗದಲ್ಲಿ ಇದ್ದಾರೆ. ತತಶ್ಚಾವಿರಭೂತ್ ಸಾಕ್ಷಾತ್ ರಮ, ಲಕ್ಷ್ಮೀದೇವಿ ಹೊರಗೆ ಬಂದಿದ್ದಾಳೆ, ಸಮುದ್ರ ಮಗಳು. ಹಾಗಾಗಿ ಲಕ್ಷ್ಮೀದೇವಿ ಬಂದಿದ್ದಾಳೆ. ಭಾರೀ ವಿದ್ಯುತ್ ಕಾಂತಿ ಪ್ರಕಾಶ ರಂಜಯಂತಿ ದಿಶಕ್ಕಾಂತ್ಯ, ಎಲ್ಲ ದಿಕ್ಕುಗಳಲ್ಲಿ ತನ್ನ ಕಾಂತಿಯನ್ನು ಹರಡಿಸ್ತಾ ಭಾರೀ ಸುಂದರ ಚಲುವೆ. ಎಲ್ಲ ಅಪ್ಸರಾಸ್ತ್ರೀಯರು ಅಲಂಕಾರ ಮಾಡ್ತಾ ಅವಳಿಗೆ ಶೋಭಾಯಮಾನವಾದ ರೂಪವನ್ನು ತಾಳಿ, ರೂಪ ಔದಾರ್ಯ ವಯೋದಾರ, ಅವಳು ಬಂದಿದ್ದಾಳೆ. ಬಂದ ತಕ್ಷಣ ಎಲ್ಲ ಕಡೆಗೆ ನೋಡ್ತಾಳೆ, ಯಾರನ್ನು ಮದುವೆ ಮಾಡಿಕೊಳ್ಬೇಕು ನಾನು, ಒಂದು ಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾಳೆ. ಎಲ್ಲರಿಗೂ ನೋಡ್ತಾಳೆ, ಎಲ್ಲರ ಕಡೆಗೂ ಒಂದೊಂದು ದೋಷ ಇದೆ. ಎಲ್ಲ ದೇವತೆಗಳಿಗೂ ಒಂದೊಂದು ದೋಷ ಏನಿದೆ ಅಂತಲೂ ಮೊದಲು ಎಲ್ಲ ಬ್ರಹ್ಮದೇವರು ವಾಯುದೇವರು ಮೊದಲು ಮಾಡಿಕೊಂಡು ಎಲ್ಲರಿಗೆ ದೋಷ ಇದೆ ಅಂತ ಮಾಡಿ, ಯಾರೂ ನಾನು ಇವರನ್ನು ಮದುವೆ ಮಾಡಿಕೊಳ್ಳೋದಿಲ್ಲ, ನಾನು ಸ್ವಯಂವರವನ್ನು ಮಾಡಿಕೊಳ್ಳಬೇಕಾದ ವ್ಯಕ್ತಿ ಶೀಲಾದಿ ಗುಣಸಂಪನ್ನ ಲೇಭಿರೇ ನಿರ್ವೃತಿಂಪರ. ಆ ದೇವರಿದ್ದಾನೆ,
ಅವನಿಗೆ ನಾನು ಕೊರಳಲ್ಲಿ ಮಾಲೆಯನ್ನು ಹಾಕ್ತೇನೆ ಅಂತ ಹೇಳಿ ರಮಾದೇವಿ ಪರಮಾತ್ಮನಿಗೆ ಮಾಲೆಯನ್ನು ಹಾಕಿಕೊಂಡು ತಾನು ಪತ್ನಿಯಾಗಿದ್ದಾಳೆ. ಇಷ್ಟಾದ ಮೇಲೆ ಸುರ ಅಂದರೆ ದೇವತೆಗಳು, ಅಸುರ ಅಂತಂದರೆ ಹೆಂಡ, ಆ ಮದಿರಾ ಬಂದಿದೆ. ಆ ಮದಿರಾವನ್ನು ಓಡ್ತಾ ಬಂದು ಎಲ್ಲ ಅಸುರರು ಕರೆದುಕೊಂಡು ಹೋಗಿದ್ದಾರೆ. ಇಷ್ಟಾದಾಗ ದೀರ್ಘ ಪಿಂಡೋದಾರದಂಡ ಕಂಬೋಗ್ರೀವ ಕರೋಕ್ಷಣ ಶ್ಯಾಮಮಾಲಾ ತರುಣಿಸ್ತ್ರಗ್ವಿ ಸರ್ವಾಭರಣಭೂಷಿತ ಪೀತವಾಸಾ ಮಹೋರಲ್ಕಾ ಸಮೃದ್ಧಕರಕುಂಡಲ ಅಮೃತ ಪೂರ್ಣಕಲಶಂ ಬಿಭ್ರತ್ ವಲಯಭೂಷಿತ. ಭಾರೀ ಸುಂದರ ಮೋಹಕವಾದ ರೂಪವನ್ನು ತಾಳಿ ಪರಮಾತ್ಮ ವಸ್ತ್ರಾಗರಣಗಳಿಂದ ಭೂಷಿತನಾಗಿ ಒಂದು ಕೈಯಲ್ಲಿ ಕಲಶವನ್ನು, ಇನ್ನೊಂದು ಕೈಯಲ್ಲಿ ಬಡಿಸುವ ಪದಾರ್ಥವನ್ನು ಇಟ್ಟುಕೊಂಡು ಪರಮಾತ್ಮ ಧನ್ವಂತರಿ ರೂಪದಿಂದ ಅಮೃತವನ್ನು ಹಿಡಿದುಕೊಂಡು ಮೇಲೆ ಬಂದಿದ್ದಾನೆ. ಅಮೃತವನ್ನು ತೆಗೆದುಕೊಂಡು ಬಂದಿದ್ದಾನೆ. ಭಾರಿ ಅಲಂಕೃತನಾಗಿ ಬಂದಿದ್ದಾನೆ. ಅಮೃತ ಪೂರ್ಣ ಕಲಶಂ ಬಿಭ್ರತ್ ವಲಯಭೂಷಿತ ಸವೈ ಭಗವತ ಸಾಕ್ಷಾತ್ ವಿಷ್ಣೋರಂಶ ಸಂಭವ. ಪರಮಾತ್ಮ ಸ್ವಯಂ ಸಾಕ್ಷಾತ್ ಪರಮಾತ್ಮನೇ, ಬೇರೆಯವನಲ್ಲ. ಹಾಗಾಗಿ ಧನ್ವಂತರಿ ಇತಿ ಖ್ಯಾತ. ಆ ರೂಪಕ್ಕೆ ಹೆಸರೇನು? ಧನ್ವಂತರಿ. ಎಲ್ಲ ರೋಗಗಳಿಗೆ ಮೋಚನ. ಯಾರ್ಯಾರಿಗೆ ಎಲ್ಲರಿಗೂ ಒಂದೊಂದು ರೋಗ ಇದ್ದೇ ಇರ್ತದೆ, ಯಾವ ರೋಗ ಇಲ್ಲ ಅಂತಿಲ್ಲ, ಅಥವಾ ಬರೋದಿರ್ತದೆ ರೋಗ. ನಮ್ಮ ಹಣೆ ಬಾರಕ್ಕೆ ಈ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಏನಾಗ್ತದೆ, ರೋಗಿಷ್ಠರಾಗಿರ್ತೇವೆ ಅಥವಾ ರೋಗ ಬರುವುದಿರ್ತದೆ. ಒಮ್ಮೆ ಗುಳಿಗೆ ಬಂತು ಅಂತಂದರೆ ಆ ಗುಳಿಗೆ ಏನು ಮಾಡ್ತದೆ, ಕೊನೆಯವರೆಗೆ ನಾವು ಸಾಯುವವರೆಗೆ ರೋಗ ನಮ್ಮನ್ನೇನು ಬಿಡುವುದಿಲ್ಲ. ಶುಗರು, BP, ಅದು ಇದು ಅಂತ ಅಂತೇವಲ್ಲ. ಆ ಎಲ್ಲ ಪದಾರ್ಥಗಳನ್ನು ಪರಿಹಾರ ಮಾಡುವ, ಆ ರೋಗಗಳನ್ನು ಪರಿಹಾರ ಮಾಡುವ ಏಕೈಕ ದೇವತೆ ಅದು ಧನ್ವಂತರಿ. ಆ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ತಾ ಅಮೃತ ಕಲಶವನ್ನು ಹಿಡಿದುಕೊಂಡು ಬಂದಿದ್ದಾನೆ. ಇಷ್ಟು ಬರ್ತಾ ಇದ್ದಾನೆ. ಎಲ್ಲ ದೇವತೆಗಳು ಆ ಮಥನವನ್ನು ಮಾಡುವುದು, ದೈತ್ಯರು ಮಥನವನ್ನು ಮಾಡುವುದು ಬಿಟ್ಟು ಈ ದೇವರನ್ನು ಬರುವುದನ್ನು ಕಂಡು ಓಡಿ ಆ ಅಮೃತ ಕಲಶವನ್ನು ಅಪಹಾರ ಮಾಡಿಬಿಟ್ಟಿದ್ದಾರೆ. ದೇವರು ನಿಂತಿದ್ದಾನೆ, ದೇವರು ನೋಡ್ತಾ ಇದ್ದಾನೆ. ಕೆಲವರೆಲ್ಲ ಗಿಡ್ಡ ದೈತ್ಯರು, ಕೆಲವರು ಉದ್ದು ದೈತ್ಯರು, ಅವರೆಲ್ಲ ಎತ್ಕೊಂಡು ಬಿಟ್ಟಿದ್ದಾರೆ ಕಲಶ. ಕೆಲವರೆಲ್ಲ ಯಾರ ಕೈಗೆ ಸಿಕ್ಕಿಲ್ಲಲ್ಲ, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಮೋಸ ಮಾಡಬೇಡ್ರು ದೇವತೆಗಳಿಗೆ, ದೈತ್ಯರಲ್ಲಿ ಪರಸ್ಪರವಾಗಿ ಮಾತು ಯಾಕಂದರೆ ಇವ್ರಿಗೆ ಸಿಕ್ಕಿಲ್ಲ ಅದು ಕಲಶ. ಮೋಸ ಮಾಡಬೇಡ್ರು ದೇವತೆಗಳಿಗೆ, ಒಪ್ಪಂದ ಆಗಿದೆ, ಇಬ್ಬರು ಸಮಾನವಾಗಿ ಹಂಚ್ಕೋಬೇಕಂತ ಹೇಳಿ ಅಂತ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ದೈತ್ಯರಿಗೆ. ಯಾಕೆ? ಆ ದೈತ್ಯರು ಒಳ್ಳೆಯ ಸ್ವಭಾವದಿಂದ ಅಲ್ಲ, ತಮಗೆ ಸಿಕ್ಕಿಲ್ಲ ಅಂತನೂ ಮಾತ್ಸರ್ಯದಿಂದ. ತಮಗೆ ಸಿಕ್ಕಿತ್ತು ಅಂತಂದರೆ ಈ ಮಾತುಗಳು ಹೊರಗೆ ಬರ್ತಿದ್ದಿಲ್ಲ. ಇಷ್ಟು ನಡೀತಾ ಇದೆ. ಆವಾಗ ವಿಷಣ್ಣು ಮನಸೋ ದೇವ ಹರಿಂ ಶರಣಮಯೋ. ಏನು ಮಾಡಬೇಕು? ದೈತ್ಯರೆಲ್ಲ ಅಪಹಾರ ಮಾಡಿಕೊಂಡು ಹೋಗ್ಬಿಟ್ರು. ದೇವರು ಸುಮ್ಮನೆ ನಿಂತಿದ್ದಾನೆ, ಸರ್ವಶಕ್ತ. ಅವನಿಂದ ಯಾವ ಪದಾರ್ಥವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೂ ದೇವರು ಈ ಪ್ರಶ್ನೆಗೆ ಯಾಕೆ ಸುಮ್ಮನಿಂತ ಅಂತನೂ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಪರಮಾತ್ಮ ಕೊಡ್ತಾನೆ. ಧರ್ಮಚ್ಛಲಂ ಪಾಪ ಜನೇಶು ಧರ್ಮ. ಯಾಕೆ ದೇವರು ಹೀಗೆ ಮಾಡಿದ? ಸಮುದ್ರ ಮಥನದಲ್ಲಿ ಅಮೃತ ಬಂದಾಗ ಅಮೃತವನ್ನು ತೆಗೆದುಕೊಂಡು ಬಂದ ಪರಮಾತ್ಮನ ಕೈಯಿಂದ ಅಪಹಾರ ಮಾಡಿಕೊಂಡು ಹೋದರು ದೈತ್ಯರು. ಮೊದಲಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಾಗಲೇ ಏನು ಮಾಡಿದ್ದಾರೆ? ಒಪ್ಪಂದ ಏನಾಗಿದೆ? ಸಮುದ್ರ ಮಥನದಲ್ಲಿ ಯಾವ ಪದಾರ್ಥವೂ ಬರಲಿ, ಇಬ್ಬರು ಹಂಚ್ಕೋಬೇಕು. ಹಾಗಾಗಿ ಕೆಲವರು ದೇವತೆಗಳ ತಗೊಂಡಿದ್ದಾರೆ, ಕೆಲವು ಪದಾರ್ಥಗಳನ್ನು ದೈತ್ಯರು ತಗೊಂಡಿದ್ದಾರೆ. ಸಮುದ್ರ ಮಥನದಲ್ಲಿ ಬಂದ ಅಮೃತ ಇಬ್ಬರು ವಿಭಾಗ ಮಾಡಿಕೊಳ್ಬೇಕು ಅಂತಿದೆ. ಹಾಗಾಗಿ ಇಲ್ಲೀಗ ಅಪಹಾರ ಮಾಡಿಕೊಂಡು ಹೋಗ್ಬಿಟ್ರು ದೈತ್ಯರೆಲ್ಲ. ಆಗ ದೇವತೆಗಳು ಮತ್ತೆ ದೇವರಿಗೆ ಶರಣಾಗತರಾಗಿದ್ದಾರೆ. ಆಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಾ ಖಿದ್ಯತಮೇವರ್ಥಂ ವಾ ಸಾಧಯಿಷ್ಯೆ ಸ್ವಮಾಯ. ಏನು ಕಾಳಜಿ ಮಾಡಬೇಡ್ರಿ, ನಾನೀ ಸಮುದ್ರ ಮಥನ ಮಾಡಿ ನಿಮಗೆ ಅಮೃತವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಅಂದಮೇಲೆ ಅದನ್ನು ಮಾಡೇ ತೀರ್ತೇನೆ. ನೀವೇ ಹೋಗಿ ಗಾಬರಿ ಕೊಡಬೇಡ್ರಿ, ನಾನು ಮಾಡ್ತೇನೆ, ನನ್ನ ಇಚ್ಛೆ ಇದೆ, ನಾನು ಮಾಡ್ತೇನೆ. ಇತಸ್ಮಿನ್ನಂತರೇ ವಿಷ್ಣು ಸರ್ವೋಪಾಯ ವಿಸ್ತಃ ಯೋಷಿದ್ ರೂಪಂ ಅನಿರ್ದೇಶಂ ದಧಾರ ಪರಮಾದ್ಭುತಂ. ಪರಮಾತ್ಮ ಇಷ್ಟು ಗದ್ದಲ ನಡೀತಾ ಇದೆ. ಅಲ್ಲಿ ದೈತ್ಯರಲ್ಲಿ ಪರಸ್ಪರ ಒಬ್ಬರಿಗೆ ಒಪ್ಪಂದ ಇಲ್ಲ. ಹೋಗಪ್ಪ, ಅವರಾದರೂ ಎತ್ಕೊಂಡು ಹೋಗಿದ್ದಾರೆ, ಒಂದು ಕಡೆ ಕೂತು ಕುಡಿದಿದ್ದಾರೆ, ಒಬ್ಬರು ಯಾರೋ ಲೀಡರ್ಶಿಪ್ ಮಾಡಿಕೊಂಡಿದ್ದಾರೆ. ಬಲಿಚಕ್ರವರ್ತಿ ಮೊದಲ ಮಾಡಿಕೊಂಡು ಯಾರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ. ಅದು ದೇವತೆಗಳು ನೋಡಿ ಎಲ್ಲಿ ಅಪ್ಪಿಳಿಸಿ ತಳಗೆ ಒಗೆದು ಬಿಟ್ರಂದರೆ ಅವ್ರಿಗೂ ಇಲ್ಲ ನಮಗೂ ಇಲ್ಲ, ಅಮೃತ ತಳಗೆ ನದಿ ಪಾಲಾಗಿ ಹೋಗ್ತದೆ ಅಂತ ಇವ್ರ ಗಾಬರಿಯಿಂದ ಪಾಪ ದೇವತೆಗಳು ದೇವರಿಗೆ ಪ್ರಾರ್ಥನೆ ಮಾಡಿದಾಗ
ಕಾಳಜಿ ಮಾಡಬೇಡ್ರಿ ಅಂಥೇಳಿ ಅಷ್ಟರೊಳಗೇನೆ ಛಲ್ ಛಲ್ ಅಂಥೇಳಿ ಗೆಜ್ಜಿ ಸಪ್ಪಳ ಹಾಕಿಕೊಂಡು ಪರಮಾತ್ಮ ಒಂದು ರೂಪವನ್ನು ಧಾರಣ ಮಾಡಿಕೊಂಡು ಬಂದೇ ಬಿಟ್ಟ. ಅದಕ್ಕೆ ಮೋಹಿನಿ ಅಂತ ಹೆಸರು, ದೇವರ ರೂಪ. ನಾನು ಅದಕ್ಕೆ ಹೇಳಿದೆ ಅಷ್ಟಮಸ್ಕಂದ ಭಾಗವತ ಅಂತಂದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ರೂಪ, ಪರಮಾತ್ಮನ ಸ್ವಾತಂತ್ರ್ಯ, ಪರಮಾತ್ಮನ ಸರ್ವೋತ್ತಮತ್ವ, ಎಲ್ಲ ಜೀವರಾಶಿಗಳು ಪರಮಾತ್ಮನ ಅಧೀನರು. ನಾನು ಹೇಳಿದಂತೆ ಮಾಡಿದರೆ ನಿಮಗೆ ಫಲ ದೊರಕ್ತದೆ, ಇಲ್ಲದೇ ಇದ್ದರೆ ನೀವು ವಿಫಲರಾಗ್ತೀರಿ ಅಂತನ ಪೂರ್ಣ ಪರಿಜ್ಞಾನವನ್ನು ಕೊಡುತ್ತಾ ದೇವರ ಎಷ್ಟು ರೂಪಗಳು ನೋಡಿ. ಯಾವುದು ಗಜೇಂದ್ರ ಮೋಕ್ಷದಲ್ಲಿ ಪರಮಾತ್ಮ ಗಜೇಂದ್ರ ಮೋಕ್ಷವನ್ನು ಯಾರು ನೆನೆಸ್ತಾರಲ್ಲ ಆ ಕಥೆಯನ್ನು, ದುಸ್ವಪ್ನಗಳು ಬಂದದ್ದು ನಾಶವಾಗಿ ಹೋಗ್ತದೆ, ಐಶ್ವರ್ಯವನ್ನು ಪಡಿತಾರೆ, ಎಲ್ಲ ವಿಧವಾದ ಸಂಪತ್ತುಗಳು ಅದರಿಂದ ದೊರಕ್ತದೆ ಅಂತ ಫಲಶ್ರುತಿಯಲ್ಲಿ ಹೇಳ್ತಾರೆ. ಸಮುದ್ರ ಮಥನಕ್ಕೂ ಒಂದು ಫಲಶ್ರುತಿಯನ್ನು ಹೇಳ್ತಾರೆ. ಯಾಕೆ? ದೇವರ ರೂಪಗಳು, ದೇವರ ಮಹಿಮಾ, ದೇವರ ಸ್ವಾತಂತ್ರ್ಯ, ದೇವರ ಸ್ವಾಮಿತ್ವ, ದೇವರಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತನೂ ಪರಿಪೂರ್ಣವಾದ ಜ್ಞಾನ ಇದರಿಂದ, ಈ ಕಥೆಗಳಿಂದ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿದೆ. ಇಷ್ಟು ಆದಾಗ ದೇವರು ಆ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದೇ ಬಿಟ್ಟ. ಬಂದು ಕೂಡಲೇ ಆ ಮೋಹಿನಿ ರೂಪವನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಭಾರಿ ಸುಂದರ, 16, 17, 18 ವರ್ಷದ ತರುಣಿ, ಭಾರೀ ಸುಂದರವಾದ ರೂಪವನ್ನು, ಆಭರಣಗಳಿಂದ ಸಮೇತವಾದ ಆ ರೂಪವನ್ನು ದೈತ್ಯರು ನೋಡಿದ ಕೂಡಲೇ ಕಾಮಾನ್ ಉದ್ವೀಪಯನ್ ಮೋಹಿತರಾಗಿಬಿಟ್ಟಿದ್ದಾರೆ. ಮೊದಲೇ ದೈತ್ಯರು ಹೇಳಿ ಕೇಳಿ ಮೋಹಿತರಾಗಿದ್ದಾರೆ. ಮೋಹಿತರಾಗಿ ತೇ ಅನ್ಯೋನ್ಯ ಅಸುರಾಹ, ನಮ್ಮಲ್ಲಿ ನಿಮ್ಮಲ್ಲಿ ಯಾರಿಗೂ ಇದನ್ನು ಕುಡಿಬೇಕು ಅಂತಂದರೆ ಆಗ್ತಾ ಇಲ್ಲ, ಒಪ್ಪಂದನೇ ಇಲ್ಲ. ಆ ಹುಡುಗಿ ಬಂದಿದ್ದಾಳೆ, ಆಕೆ ಪ್ರಾಮಾಣಿಕಳು ಅಂತ ಅನಿಸ್ತಾಳೆ, ಹಾಗಾಗಿ ಈ ಕಲಶವನ್ನು ಅವಳ ಕೈ ಕೊಟ್ಬಿಟ್ಟು ಅವರು ಹಾಕ್ತಾಳೆ, ಕುಡಿಯೋಣಂತ ಎಲ್ಲರೂ ಕುಡಿ ಅಂದಾಗ ಎಲ್ಲರೂ ಹ್ಞೂ ಅಂತ ಒಪ್ಪಿಬಿಟ್ರು. ಒಬ್ಬನ್ಯಾರೋ ಹೇಳಿದ ಮಹಾನುಭಾವ, ದೈತ್ಯರಲ್ಲಿ ಹೇಳಿದ ಕೂಡಲೇ ಎಲ್ಲರೂ ಆಗಲಿ ಅಂತ ಒಪ್ಪಿಬಿಟ್ರು. ಸ್ತ್ರೀಭಾವ ಮುಗ್ಧಾಸ್ತು ತೇತಿ ತೇ ವದನ್. ಇದಕ್ಕೆಲ್ಲ ನಿರ್ಣಯಗಳಿವೆ ನೋಡ್ರಿ. ದೈತ್ಯರು ಮೊದಲಿಗೆ ಮಾಡಿದ್ದು ಮೋಸ. ಯಾಕೆ? ಸಮುದ್ರ ಮಥನ ಮಾಡಿದ್ಯಾರು? ಸಮುದ್ರ ಮಥನ ಮಾಡಿದ್ಯಾರು? ದೇವದಾನವರು ಅಂತ ನಾವು ತಿಳಿದಿದ್ದೇವೆ. ದೇವದಾನರವ ಅಲ್ಲ, ಪರಮಾತ್ಮ ಮಾಡಿದ್ದು. ಯಾಕೆ? ಈ ಮೊದಲಿಂದ ಪ್ರಾರಂಭ ಮಾಡೋಣ. ದೇವತೆಗಳು ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಏನು ಹೇಳಿದ? ಸಮುದ್ರ ಮಥನ ಮಾಡಿರಿ ಅಂತ. ಎಲ್ಲಿ ಮಾಡಬೇಕು? ಹೀಗೆ ಸಮುದ್ರದಲ್ಲಿ ಮಾಡಬೇಕು. ಸಮುದ್ರದಲ್ಲಿ ಮಾಡಬೇಕಾದ್ರೆ ಕಡಗೋಲು ಯಾವುದು, ಹಗ್ಗ ಯಾವುದು, ಯಾರು ಕೂಡಿ ಮಾಡಬೇಕು? ಪರಮಾತ್ಮನೇ ಎಲ್ಲ ಉಪಾಯ ಹೇಳಿದ. ಮಂದರ ಪರ್ವತವನ್ನು ಎತ್ತಿದ್ದವರು ಯಾರು? ಪರಮಾತ್ಮ. ವಾಸುಕಿಯಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ, ಮಂದರ ಪರ್ವತದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ, ದೇವದಾನವರಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ. ತಳಗೆ ಕುಸಿದು ಹೋಗ್ತಾ ಇತ್ತು, ಅಲ್ಲಿ ಪರಮಾತ್ಮ ಕೂರ್ಮ ರೂಪದಿಂದ, ಮೇಲೆ ಅಜಿತ ರೂಪದಿಂದ, ಎಲ್ಲದಲ್ಲಿ ಇದ್ದು ದೇವರೇ ಮಾಡಿದ್ದಾನೆ ಅಂದ ಮೇಲೆ ಅಧಿಕಾರ ಯಾರಿಗಿದೆ ಅಮೃತದ ಮೇಲೆ? ಈಗ ನಿಮ್ಮ ಮನೆಯನ್ನು ಒಬ್ಬ ಇಂಜಿನಿಯರು ಅಥವಾ ಗೋಂಡಿಗಳು ಅಥವಾ ಕಾರ್ಪೆಂಟರು ಬಾಗಿಲು ಮಾಡಿದ್ದಾನೆ, ಇಂಜಿನಿಯರು ಮನಿ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದಾನೆ, ಗೌಂಡಿಗಳು ಬಂದು ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಮನೆ ಯಾರ್ದಾಗಬೇಕು? ರೊಕ್ಕ ಕೊಟ್ಟೊಂದಾಯಿತು, ಕಟ್ಟೋರ್ದಾಯಿತು. ನಾವು ಮನೆ ಕಟ್ಟಿವಿ ಅಂತೇಳಿ ಗೌಂಡಿಗಳು ನೀವು ಸರಿಸಿ ಒಳಗೆ ಬಂದಿದ್ರೆ ಆಗ್ತದೆ? ಬಿಟ್ಕೊಡ್ತೀರಿ? ಇಲ್ಲ. ಅಧಿಕಾರ ಯಾರಿಗಿದೆ? ಸ್ವಾಮಿ ಯಾರು? ಮಾಡಿಸಿದವನು. ಹಾಗಾಗಿ ಎಲ್ಲವನ್ನು ಎಲ್ಲರಲ್ಲಿ ಪ್ರವೇಶ ಮಾಡಿದ್ದು ನಾವು ಕಥೆಯನ್ನು ಕೇಳ್ತಾ ಇದ್ದೇವೆ. ಅದಕ್ಕಾಗಿ ಹೇಳಿದೆ, ಎಲ್ಲರಲ್ಲಿದ್ದು ಪ್ರವೇಶ ಮಾಡಿ ಸಮುದ್ರ ಮಥನವನ್ನು ಮಾಡಿದರು ಯಾರು? ಭಗವಂತ. ಹಾಗಾಗಿ ಸಮುದ್ರ ಮಥನ ಎಲ್ಲ ಆದ ಮೇಲೆ ಅಮೃತವನ್ನು ತೆಗೆದುಕೊಂಡು ಬಂದವನು ಯಾರು? ದೇವರೇ, ಧನ್ವಂತರಿ ರೂಪಿಯಾದ ಪರಮಾತ್ಮ. ಆಗ ಮೋಸ ಮಾಡಿದವರು ಯಾರು? ದೇವತೆಗಳು, ದೈತ್ಯರು. ಎಲ್ಲವನ್ನೂ ಮಾಡಿದ್ದು ಪರಮಾತ್ಮನೇ, ಎಲ್ಲವನ್ನೂ ಮಾಡಿದ್ದು ಪರಮಾತ್ಮನೇ. ಸಮುದ್ರ ಅಮೃತವನ್ನೂ ತೆಗೆದುಕೊಂಡವರು ಬಂದವನು ಪರಮಾತ್ಮನೇ. ಆಗ ದೈತ್ಯರು ಆ ಒಪ್ಪಂದಕ್ಕೆ ಹೊಂದದೇನೆ ತಪ್ಪಿಸಿಕೊಂಡು ಬಂದು ಆ ಅಮೃತವನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದು ಯಾರು? ದೈತ್ಯರು. ಹಾಗಾಗಿ ದೈತ್ಯರಿಗೆ ಆಗ ಪರಮಾತ್ಮ ಅವನನ್ನು ಬಿಡಿಸ್ಕೊಳ್ಳಿಕ್ಕೆ ಬರ್ತಿದ್ದಿಲ್ಲ ದೇವರಿಗೆ. ಇವರ ಸ್ವಭಾವ ಏನಿದೆ, ಇವರು ನಿಜವಾದ ರೂಪ ಏನಿದೆ, ಇವರಲ್ಲಿ ಕಾಮೋದ್ವೇಗಗಳು ಹೇಗಿವೆ ಅಂತ ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಬೇಕೋ ಬೇಡ. ದೇವರ ಒಮ್ಮೆ ಅದೃಶ್ಯ ಆಗಿಬಿಟ್ಟಿದ್ದಂದರೆ ಸಮುದ್ರ ಮಥನ ಅಮೃತವನ್ನು ತಗೊಂಡು ಬಂದ ಧನ್ವಂತರಿ ಇವರು ಬಂದಾಗ ಅದೃಶ್ಯ ಆಗಿಬಿಟ್ರೆ ಯಾರಿಗೂ ಸಿಗ್ತಿದ್ದೇ ಇಲ್ಲ, ದೇವತೆಗಳಿಗೆ ಕೊಟ್ಟು ಬಿಡ್ತಿದ್ದ. ಆಗ ದೇವರೇ ಮೋಸ ಮಾಡಿದ್ದಾನಂತ ಆಗ್ತಿತ್ತು.
ಇವರಲ್ಲಿದ್ದಂತಹ ಆ ದೋಷಗಳು, ದುಷ್ಟತನ ಹೊರಗೆ ಹೇಗೆ ಬರಲು ಸಾಧ್ಯ ಆಗ್ತಿತ್ತು? ನಾವು ಇದೇ ಎಲ್ಲ ಯುದ್ಧ ಮುಗಿದ ಮೇಲೆ 100 ಜನರನ್ನು ಭೀಮ ಕೊಂದು ಹಾಕಿದಾಗ ಧೃತರಾಷ್ಟ್ರ ಹೇಳ್ತಾನೆ, ನಾನು ಭೀಮನಿಗೆ ಆಲಿಂಗನೆ ಮಾಡ್ಕೋಬೇಕು, ನನ್ನ ಮಗ ಅವನು. ಉದ್ದೇಶ ಏನಿತ್ತು? 100 ಜನರಲ್ಲಿ ಒಬ್ಬನನ್ನು ಉಳಿಸ್ಲಿಲ್ಲ ಭೀಮ ನನ್ನ ಮಕ್ಕಳನ್ನು. ಹಾಗಾಗಿ ಆಲಿಂಗನ ಮಾಡಿ ಅವನನ್ನು ಪುಡಿ ಪುಡಿ ಮಾಡಬೇಕು, ಕೊಂದು ಹಾಕಬೇಕು ಅಂತಿತ್ತು ಅವನಿಗೆ, ಧೃತರಾಷ್ಟ್ರನಿಗೆ. ಆ ಶಕ್ತಿ ಗಂಧರ್ವವ, ಧೃತರಾಷ್ಟ್ರ ಅಂತನೂ ಗಂಧರ್ವ. ಆದರೆ ಭೀಮನಿಗೆ ಇವನ ಆಲಿಂಗನ ಮಾಡಿ ಬೇಕಾದಷ್ಟು ಪುಡಿ ಮಾಡುವಷ್ಟು ಜೋರಾಗಿ ಆಲಿಂಗನ ಮಾಡಿ ಕೊಟ್ಟಿದ್ದರು ಭೀಮಸೇನರು ಭಾರೀ ಶಕ್ತಿಶಾಲಿಗಳು, ಅವ್ರಿಗೇನಾಗೋದಿಲ್ಲ. ಅದನ್ನು ತಾವು ನುಂಗಿ ಬಿಡುತ್ತಿದ್ರು ಭೀಮಸೇನ ದೇವರು. ಸ್ವಲ್ಪ ಸಿಟ್ಟು ಬಂದದ ಗಟ್ಟಿ ಹಿಡ್ದಾನ್ ಬಿಡು ಅಂತ ಹೇಳಿ. ಆದರೆ ಇಷ್ಟು ಸಿಟ್ಟಿನಿಂದ ಭೀಮಸೇನರ ಮೇಲೆ ಇಷ್ಟು ದ್ವೇಷ ಇದೆ ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಉಕ್ಕಿನ ಪ್ರತಿಮೆಯನ್ನು ತಂದಿಟ್ಟ ಕೃಷ್ಣ ಪರಮಾತ್ಮ. ಉಕ್ಕಿನ ಪ್ರತಿಮೆ, ಉಕ್ಕು ಅಂದರೆ ಎಂಥ ಗಟ್ಟಿ, ಅಂಥದ್ದು ಪುಡಿ ಪುಡಿಯಾಗಿ ಹೋಯಿತು ಅಂತೆ. ಅಂದರೆ ಅವನಲ್ಲಿ ಅಷ್ಟು ದ್ವೇಷ, ಅಷ್ಟು ಅಸೂಯೆ, ಅಷ್ಟು ಮಾತ್ಸರ್ಯ ಭೀಮನ ಮೇಲೆ ಇತ್ತು, ಭಗವದ್ಭಕ್ತನ ಮೇಲೆ ಇತ್ತು ಅಂತನ್ನೋದು ಸಮಾಜಕ್ಕೆ ತಿಳಿಸ್ಬೇಕೋ ಇಲ್ಲೋ ಪರಮಾತ್ಮ ಅದನ್ನು ತಿಳಿಸಿಕೊಟ್ಟ. ಹಾಗೆ ಇಲ್ಲೂ ಕೂಡ ದೈತ್ಯರು ಇಷ್ಟು ವಂಚನೆ ಮಾಡುವ ಸ್ವಭಾವದವರು, ದುಷ್ಟ ಸ್ವಭಾವ ಇದ್ದವರು, ಒಪ್ಪಂದಕ್ಕೆ ಹೊಂದದೇ ಇದ್ದವರು ಅಂತ ಪರಮಾತ್ಮ ತಿಳಿಸಿಕೊಟ್ಟು, ಮೋಸ ಮಾಡಿದ್ದಾರೆ ಅಂತ ತಿಳಿಸಿಕೊಟ್ಟು, ಸಮುದ್ರ ಮಂಥನದಲ್ಲಿ ಬಂದ ಅಮೃತವನ್ನು ಪರಮಾತ್ಮ ದೇವತೆಗಳಿಗೆ ಕೊಟ್ಟ. ಇದರಲ್ಲಿ ಏನು ಮೋಸ ಇದೆ? ಹಣ್ಣು ರೂಪ ತೆಗೆದುಕೊಂಡು ಬಂದ, ಅವರಿಗೆಲ್ಲ ಮೋಹನೆ ಮಾಡಿದ, ದೈತ್ಯರಿಗೆ ಯಾರಿಗೂ ಬಡಿಸಲಿಲ್ಲ, ದೇವತೆಗಳಿಗೆ ಬಡಿಸಿಬಿಟ್ಟ, ಮೋಸ ಇದು ಅಂತ ಈಗಿನವರೆಲ್ಲ ಒದ್ದಾಡ್ತಾರೆ. ಹಾಗೆಲ್ಲ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಸಮುದ್ರ ಮಂಥನ ಮಾಡು ಅಂತ ಹೇಳಿದವನು ಯಾರು? ದೇವರು. ಸಮುದ್ರ ಮಂಥನ ಮಾಡಬೇಕಾದಾಗ ಆಯಾ ಪದಾರ್ಥಗಳಲ್ಲಿ, ಆಯಾ ದೇವತೆಗಳಲ್ಲಿ, ಆಯಾ ಬೆಟ್ಟದಲ್ಲಿ ಎಲ್ಲ ಕಡೆಗೆ ಸನ್ನಿಧಾನಗೊಂಡದ್ದು ಯಾರು? ಪರಮಾತ್ಮ. ಸಮುದ್ರವನ್ನು ಅಮೃತವನ್ನು ತಂದವರು ಯಾರು? ಪರಮಾತ್ಮ. ಹಂಚಿ ಬಡಿಸೋನು ಯಾರು? ಪರಮಾತ್ಮ. ಅಲ್ಲಿ ಮೋಸ ಮಾಡಿದವರು ಯಾರು? ದೈತ್ಯರು ಮಾತ್ರ. ಹಾಗಾಗಿ ಎಲ್ಲ ಕಡೆಗೆ ಅಧಿಕಾರ ಇದ್ದದ್ದು ದೇವರಿಗಿದೆ, ಬಡಿಸೋನು ದೇವರೇ, ಆದರೆ ಮೋಸ ಮಾಡಿದ್ದು ದೈತ್ಯರು. ಹಾಗಾಗಿ ದೈತ್ಯರಿಗೆ ಮೋಸ ಮಾಡಿದ್ದಾರೆ, ಹಾಗಾಗಿ ಮೋಸವನ್ನೇ ಮಾಡಬೇಕು ಅಂತ ಪರಮಾತ್ಮ ಅವರಿಗೆ ಮೋಸ ಮಾಡಲಿಕ್ಕೆ ಈ ಸ್ತ್ರೀ ರೂಪವನ್ನು ಧಾರಣೆ ಮಾಡಿಕೊಂಡ. ಸ್ತ್ರೀಭಾವ ಮುಗ್ಧಾಸ್ತಿ ತಥೇದಿ ವದನ್. ಆಗ ಅವನು ಏನಂತೆ ಅದು ಮಾಡಮ್ಮ, ನಾವು ಒಪ್ಪಂದ ಇದೆ. ಅವಳು ಹೇಳಿದ್ಲು, ನಾನು ಮೋಸ ಮಾಡಾಕಿ, ನನ್ನ ಮೋಸ ಮಾಡೋ ಸ್ವಭಾವದವಳು ನಾನು. ಸ್ಪಷ್ಟ ಹೇಳಿದ್ದಾಳೆ, ಸ್ಪಷ್ಟ ರೂಪಗಳಿದೆ. ಅಹೋ ರೂಪ ಮಹೋಧಾಮ ಅಹೋ ಅಸ್ಯಾಂ ನವಂ ವಯಃ. ನನ್ನ ಮೇಲೆ ವಿಶ್ವಾಸ ಮಾಡಬೇಡ್ರಿ, ನಾನು ಹೆಣ್ಣು, ಸ್ವಚ್ಛ ಹೇಳಿದ್ದಾನೆ ಪರಮಾತ್ಮ. ಈ ಮಾತನ್ನು ಹೇಳಿದ್ದಾನೆ. ಹಾಗಾಗಿ ನನ್ನ ಮೇಲೆ ವಿಶ್ವಾಸ ಮಾಡಿದರೆ ನಿಮಗೆ ಅಮೃತ ಸಿಗ್ತದಿಲ್ಲ, ನೀ ಏನಾದರೂ ಮಾಡು, ನೀ ಅಂದರೆ ಮುಗಿದೋತು ನಮಗೆ. ಸರ್ವೇಂದ್ರಿಯ ಮನಃಪ್ರೀತಿಂ ವಿಧಾತಂ ಘೃತವೇಣ ಕಿಂ. ಅವಳು ಮೋಹಿತರಾಗಿ ಬಿಟ್ಟಿದ್ದಾರೆ, ಹೀಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ವಿಭಜಸ್ವ ಯಥಾನ್ಯಾಯಂ ನೈವ ಭೇದೋ ಯಥಾ ಭವೇತ್ ಅಯಂ ಕಶ್ಯಪಾದಯ. ನನಗೇನು ಮನಸ್ಸು ಬರ್ತದೆ ಅದನ್ನು ಮಾಡಬಲ್ಲ ನಾನು. ಆ ಒಪ್ಪಂದ ಇದ್ದರೆ ನನ್ನ ಕೈಯಾಗ ಅಮೃತ ಕೊಡ್ರಿ, ಇಲ್ಲದ್ರೆ ಬಿಟ್ಬಿಡ್ರಿ, ನನಗೇನು ಸಮಸ್ಯೆ ಇಲ್ಲ. ನೀವಿಬ್ಬರು ಜಗಳಾಡ್ತಾ ಇದ್ದೀರಿ, ನಾನಷ್ಟು ಆರಾಮ ಹೋಗ್ತೇನೆ, ನಾನು ಒಂದು ಕಡೆ ಹೋಗಬೇಕಾಗಿದೆ ಅಂತ ಅವಳು ಅಂತಾಳೆ. ಏನಿಲ್ಲಮ್ಮ, ನಿನ್ನ ಮೇಲೆ ವಿಶ್ವಾಸ ಇದೆ, ನೀನು ಏನಂತೀಯೋ ಅದು ಮಾಡು, ನಮಗೇನು ಸಮಸ್ಯೆ ಇಲ್ಲ ಅಂತಂದಿದ್ದಕ್ಕೆ ವಿಶ್ವಾಸಂ ಪಂಡಿತೋಧಾತಂ ಕಾಮಿನಿ ಅಥವಾ ನನ್ನ ಮೇಲೆ ವಿಶ್ವಾಸ ಮಾಡಬೇಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾಳೆ. ಆವಾಗ ಅಷ್ಟಾದರೂ ಕಲಶವನ್ನು ಕೈಯಲ್ಲಿ ಕೊಡ್ತಾರೆ, ಹೋಗ್ರಿ ಇದು ಅಮೃತ. ಹಾಗಾಗಿ ನೀವು ಶುದ್ಧರಾಗಿ ಸ್ನಾನ ಮಾಡಿಕೊಂಡು ಬಂದು ಗೋಪಿಚಂದನ ಅಂಗಾರ ಅಕ್ಷಂತಿ ಎಲ್ಲ ಹಚ್ಕೊಂಡ್ಬಿಟ್ಟಿರಿ. ಕಶ್ಯಪರ ಮಕ್ಕಳು ಹೌದಲ್ಲ ನೀವೆಲ್ಲರೂ? ಹೌದು ಸ್ವಾಮಿ, ಹೌದಮ್ಮ, ಹಾಂ ಹೋಗ್ರಿ, ಎಲ್ಲರೂ ಹೋಗಿ ಸ್ನಾನ ಮಾಡಿ ದರ್ಭಾಸನ ಮೇಲೆ ಎಲ್ಲರೂ ಕೂತಿದ್ದಾರೆ. ಸ್ನಾನ ಮಾಡಿಕೊಂಡು ಬಂದು ಕೂತಾಗ ಅವರು ಹೇಳಿದ್ರು, ನೀವೊಂದು ಸಾಲು ಮಾಡಿರಿ, ಇವರೊಬ್ಬರು ಸಾಲು ಮಾಡಿರಿ. ದೇವತೆಗಳ ಒಂದು ಸಾಲು, ದೈತ್ಯರ ಒಂದು ಸಾಲು. ಸಾಲು ಮಾಡಿದಾಗ ಇವರು ಅಮೃತವನ್ನು ಬಡಿಸಬೇಕು. ಆದರೆ ಎಲ್ಲರೂ, ಇವರೊಬ್ಬಳೇ ಹೆಣ್ಣುಮಗಳು, ಎಲ್ಲರೂ ಗಂಡಸರು. ಆಗ ಅವರು ಹೇಳಿದಳು, ನೀವು ಹೀಗೆ ಬಿಕ್ಕಿ ಬಿಕ್ಕಿ ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗ್ತದೆ, ನಾನು ಬಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕಣ್ಣು ಮುಚ್ಚಿ ಕೊಡಬೇಕು. ಸರಿ ಆಗಲಿ, ಏನಂತಾರೆ ಎಲ್ಲದಕ್ಕೂ ಹೂ ಅಂತಂದ್ರೆ ಇವರು. ದೇವತೆಗಳಿಗೆಲ್ಲ ಸಮೃದ್ಧವಾಗಿ ಅಮೃತವನ್ನು ಬಡಿಸಿದ್ದಾಳೆ. ಸುರಾದಾನಂ ಆಸುರಾಣಂ ಸುರಾದಾನಂ ಸರ್ಪಾಣಾಮಿವ ದುರ್ನಯಂ. ಮೊದಲಿಗೆ ಅಸುರರು ಅವ್ರಿಗೇನಾದರೂ ಅಮೃತವನ್ನು ಬಡಿಸಿಬಿಟ್ರೆ ಮುಗಿದು ಹೋಯ್ತು. ಅದು ಮರ್ಕಟಸ್ಸು ವಿಶಾಪಾನ. ಮರ್ಕಟಕ್ಕೆ ಸುರಾವನ್ನು ಕುಡಿಸಿದರೆ ಮೊದಲೇ ಮಂಗ್ಯ ಅದು, ಅದಕ್ಕೆ ಮತ್ತೆ ಹೆಂಡು ಕುಡಿಸಿದ್ರೆ ಏನಾಗ್ಬೋದು? ಹಾಗಿದೆ, ಅಸುರರೇ ಅಸುರರು, ಅವ್ರಿಗೆ ಅಮೃತವನ್ನು ಕುಡಿಸಿಬಿಟ್ರೆ ಮುಗಿದು ಹೋಯಿತು. ಹಾಗಾಗಿ ಪರಮಾತ್ಮ ಏನು ಮಾಡಿದ, ಎಲ್ಲ ದೇವತೆಗಳಿಗೆ ಬಡಿಸಿ ಇನ್ನೇನು ಮುಗಿಸಬೇಕು ಅಷ್ಟರೊಳಗೆ ಸೂರ್ಯಚಂದ್ರರಿಗೆ ಬಡಿಸುವ ಮಧ್ಯದಲ್ಲಿ ಒಬ್ಬ ರಾಹು ಅಂತನವನು
ಕಣ್ಣು ಬಿಟ್ಟು ನೋಡಿದ. ಎಷ್ಟೊತ್ತಾದರೂ ಅವನ ಕೈಯಲ್ಲಿ ಅಮೃತನೇ ಬರ್ತಾ ಇಲ್ಲ, ಏನು ನಡೀತಾ ಇದೆ ಅಂತ ಸ್ವಲ್ಪ ಏನೋ ಕಾರವಾರ ಮಾಡಲಿಕ್ಕೆ ಕಣ್ಣು ತೆಗೆದು ನೋಡಿದರೆ ಎಲ್ಲ ದೇವತೆಗಳಿಗೆ ಬಿಡಿಸ್ತಾ ಇದ್ದಾನೆ, ನನಗೆ ಸಿಗಬೇಕು ಅಂತ ಹೇಳಿ ತಾನು ಬಂದು ಮಧ್ಯದಲ್ಲಿ ಕೂತಾಗ ದೇವರಿಗಂತೂ ಸರ್ವಜ್ಞ. ಆದರೂ ಸೂರ್ಯಚಂದ್ರರು ಸೊನ್ನೆ ಮಾಡಿ ಹೇಳ್ತಾರೆ, ಇವನು ನಮ್ಮ ಪಕ್ಷದವನಲ್ಲ, ನೋಡಿಕೊಂಡು ಬಡಿಸು ಅಂತ ಅಷ್ಟು ಹೇಳಿದಾಗ ಪರಮಾತ್ಮ ಕೈಯಲ್ಲಿ ಹಾಕಿದ ಕೂಡಲೇ ಕುಡದೇ ಬಿಟ್ಟ ಅಂದ್ರೇನು, ಬಾಯಲ್ಲಿ ಹಾಕೊಂಡಿದ್ದಾನೆ, ಗಂಟಲಿಂದ ತಳಗಿ ಇಳಿದಿಲ್ಲ. ಅಷ್ಟರಲ್ಲಿ ಪರಮಾತ್ಮ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಚಕ್ರೇಣ ಶುರಧಾರೇಣ ಜಹಾರ ಬಿಭದಶಿರಃ ಹರಿಸ್ತಸ್ಯ ಕಬಂಧಸ್ತು ಸುರಾಯಾಂ ಅಪ್ರತೋಪವತ ಶಿರಸ್ತ್ವಸ್ಯಾಮಗ್ರದೋ ನೀತಮಜೋ ಗ್ರಹಂ ಅಚೀಕೃಪತ ಯಸ್ತು ರವಾಣಿ ಚಂದ್ರಾರ್ಕಂ ಅವಧಾತು ಹೊರೈದುರ್ವಃ. ಸುದರ್ಶನ ಚಕ್ರದಿಂದ ರುಂಡವನ್ನು ಹಾರಿಸೇ ಬಿಟ್ಟಿದ್ದಾನೆ. ಎಲ್ಲ ಕಡೆಗೆ ಕೋಲಾಹಲ, ಹಾಲಾಹಲ, ಜಗಳ ಪ್ರಾರಂಭವಾಯಿತು, ಯುದ್ಧ ಪ್ರಾರಂಭವಾಯಿತು. ನಮಗೆ ಮೋಸ ಆಯಿತು ಅಂತ ಎಲ್ಲ ದೈತ್ಯರು ಒದ್ದಾಡ್ತಾ ಇದ್ದಾರೆ. ದೇವತೆಗಳಿಗೆಲ್ಲ ಅಮೃತ ಸಿಕ್ಕಿಬಿಟ್ಟಿದೆ, ದಷ್ಟಪಟ್ಟರು ಆಗಿಬಿಟ್ಟಿದ್ದಾರೆ. ಯಾವ ಉದ್ದೇಶ ಇತ್ತು ಆ ಉದ್ದೇಶ ಸಾರ್ಥಕವಾಗಿಬಿಡ್ತು. ಆರಾಮಾಗಿದ್ರು, ಶಕ್ತಿ ಬಂದುಬಿಟ್ಟಿತ್ತು. ದೇವದಾನವನಿಗೆ ಘನಘೋರ ಯುದ್ಧ ಆಯಿತು, ಆರಾಮಾಗಿ ದೇವತೆಗಳು ಗೆದ್ದು ಬಿಟ್ಟಿದ್ದಾರೆ. ಇವ್ರದ್ದು ಅವಸ್ಥೆ ಏನಾಯಿತು? ರಾಹುಂದು ಅಂದರೆ ಇವಂದೆಲ್ಲ ಇನ್ನು ಕಥೆ ಇದೆ, ಮತ್ತೆ ನಾಳೆ ಹೇಳ್ತೇನೆ, ನಾಳಿನ ದಿವಸ ಇದೆ, ಸಮಯ ಆಯಿತು. ಆ ರಾಹು ಅಮೃತವನ್ನು ಪಡಿಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದ. ಅಮೃತ ಪ್ರಾಶನ ಆಗಬೇಕು ಅಂತ, ಕುಡಿಬೇಕು ಅಂದಿಲ್ಲ, ಅಮೃತ ಸಿಗಬೇಕು ಅಂತ ತಪಸ್ಸು ಮಾಡಿದ್ದ. ಹಾಗಾಗಿ ಅಮೃತ ಸಿಕ್ತು, ಅಮೃತ ಸ್ಪರ್ಶ ಆಯಿತು. ಸ್ಪರ್ಶವಾದದ್ದಕ್ಕೆ ಅದು ಸಾವು ಇಲ್ಲದೇ ಇದ್ದಂತೆ ಆಯಿತು. ಕಬಂಧ ಮತ್ತು ಮೇಲಿನ ರುಂಡ ದೇವತೆಗಳ ಸನ್ನಿಧಾನಗೊಂಡಿದ್ದಕ್ಕೆ ಅದು ಗ್ರಹ ಅಂತಾಯಿತು. ಇಲ್ಲದಿದ್ದರೆ ದೈತ್ಯನ ಶರೀರ ಇದೇನು ಗ್ರಹ ಅಂತ ಆಗ್ತದೆ. ಹಾಗಾಗಿ ಮುಂದಿನ ಭಾಗವನ್ನು ಮತ್ತೆ ಪುನಃ ನಾಳೆ ಕೇಳೋಣ. ಇವತ್ತಿಗೆ ಇಷ್ಟು. ಶ್ರೀಕೃಷ್ಣ ಅರ್ಪಣಮಸ್ತು.